ಹಸಿರನ್ನು ನೀಡುತ್ತಾ ನಿಮ್ಮನ್ನು ಈ ನಮ್ಮ ಕೆಲಿಯಾಡೋಸ್ಕೋಪ್ ಚಾನೆಲ್ಗೆ ಸ್ವಾಗತ ಮಾಡ್ತಿದ್ದೇನೆ. ತುಂಬ ಅಭಿನಂದನೆಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ. ಗಣೇಶ್ ರೈ ಕೆಲಿಯಾಡೋಸ್ಕೋಪ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ರೈ ಅಂಡ್ ರೈ ಪಾಡ್ಕಾಸ್ಟ್ ಈ ಸೀರೀಸ್ನಲ್ಲಿ ನಮ್ಮ ಇಂದಿನ ಸಂದರ್ಶನಕ್ಕೆ ನಮ್ಮ ಭವ್ಯ ಭಾರತದಿಂದ, ಕರ್ನಾಟಕದ ಕಡಲ ತೀರದ ತುಳುನಾಡಿನಿಂದ ಬಂದು ಅಬುಧಾಬಿಯಲ್ಲಿ ವೃತ್ತಿಯಲ್ಲಿ ಗ್ರೂಪ್ ಫೈನಾನ್ಸ್ ಮ್ಯಾನೇಜರ್ ಆಗಿ, ನಂತರ ವಿಶ್ವದಲ್ಲೇ ಅತೀ ದೊಡ್ಡದಾದಂಥ ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಅಬುಧಾಬಿಯ 2024ನೇ ಸಾಲಿನ ಅಧ್ಯಕ್ಷರಾಗಿ ಬಹುಮತದಿಂದ ಆಯ್ಕೆಯಾದ ನಮ್ಮ ಕನ್ನಡಿಗರಾದಂಥ ತುಳುವರಾದಂಥ ಜಯರಾಮ್ ರೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಶ್ರೀಯುತ ಮಿತ್ರಂಪಾಡಿ ಜಯರಾಮ್ ರೈ ಅವರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಜಯರಾಮ್ ರೈ ಅವರು ಇವತ್ತು ಈ ನಾಡಿನಲ್ಲಿ ಬಂದು ಸಾಧನೆ ಮಾಡಿದ್ದಾರೆ. ಅವರ ಸಾಧನೆಯ ಹೆಜ್ಜೆಯ ಗುರುತುಗಳನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳುವ. ಶ್ರೀಯುತ ಜಯರಾಮ್ ರೈ ಅವರೇ, ನಿಮ್ಮ ಜನ್ಮಸ್ಥಳ, ತಮ್ಮ ಜನ್ಮದಾತರು, ತಮ್ಮ ಒಡ ಹುಟ್ಟಿದವರು, ತಮ್ಮ ಕುಟುಂಬ, ತಮ್ಮ ಪರಿಸರ, ತಾವು ಓದಿರುವ ಶಾಲೆ, ತಮ್ಮ ಅಚ್ಚುಮೆಚ್ಚಿನ ಗುರುಗಳು, ನೀವು ಆಟವಾಡಿ ಬೆಳೆದು ಬಂದಂಥ ಆ ಪರಿಸರದ ಹಿನ್ನೆಲೆಯನ್ನು ತಾವು ಇವಾಗ ನಮ್ಮೊಂದಿಗೆ ಹಂಚಿಕೊಳ್ಬೇಕು. ಅಷ್ಟದಿಕ್ಕು ದೈವದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಗುರು ಹಿರಿಯರ ಆಶೀರ್ವಾದದೊಂದಿಗೆ, ತಮ್ಮೆಲ್ಲರ ಪ್ರೀತಿ ವಾತ್ಸಲ್ಯದೊಂದಿಗೆ ಇವತ್ತಿನ ಶ್ರೀಯುತ ಗಣೇಶ್ ರೈ ಅವರ ಈ ಸಂದರ್ಶನಕ್ಕೆ ನನಗೆ ಬಹಳಷ್ಟು ಸಂತೋಷ ಅನಿಸುತ್ತದೆ. ನಮಸ್ಕಾರ. ಹಾಗೂ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದಿನ ಬಹಳಷ್ಟು ಸುದಿನ ಅನಿಸುತ್ತೆ. ಯಾಕೆಂದರೆ ಈ ಒಂದು ಪುಣ್ಯ ಭೂಮಿಯಲ್ಲಿ ವಿಶ್ವದ ಅತೀ ದೊಡ್ಡ ಅನಿವಾಸಿ ಭಾರತೀಯರ ಸಂಸ್ಥೆ ಇಂಡಿಯಾ ಸೋಷಿಯಲ್ ಸೆಂಟರ್ನ ಅಧ್ಯಕ್ಷನಾಗಿ ಚುನಾಯಿತನಾಗಿ ಈ ಒಂದು ಸುವರ್ಣ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಅಭಿನಂದನೆಯನ್ನು ಅರ್ಪಿಸ್ತೇನೆ. ನಾನು ಜನ್ಮ ಪಡೆದಂಥ ಪುಣ್ಯ ಸ್ಥಳ ಮಿತ್ರಂಪಾಡಿ, ನನ್ನ ತಂದೆ ಮನೆ, ತಾಯಿ ಮನೆ ಡಿಂಬ್ರಿಗುತ್ತು, ಒಳ್ಳೆಯ ಮನೆತನ. ನಮ್ಮ ಊರು ಕೆದಂಬಾಡಿ ಗ್ರಾಮ, ಪುತ್ತೂರು ತಾಲೂಕಿನ ಈ ಕೆದಂಬಾಡಿ ಗ್ರಾಮದ ಈ ಒಂದು ಪರಿಸರದಲ್ಲಿ ಬೆಳೆದವ ನಾನು. ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಹಾಗೂ ನಾವು 4 ಅಣ್ಣ ತಮ್ಮಂದಿರು ಹಾಗೂ ಒಬ್ಬರು ಅಕ್ಕ. ಅದರಲ್ಲಿ ಒಬ್ಬರು ಅಣ್ಣ ತೀರಿಕೊಂಡಿದ್ದಾರೆ. ಹಾಗೂ 3 ಹಾಗೂ ಅಕ್ಕ ಮತ್ತು ಎಲ್ಲ ನಮ್ಮ ಕುಟುಂಬದವರು ನಾವು ಒಟ್ಟಾಗಿ ಈವಾಗಲೂ ನಾವು ಒಂದೇ ಕುಟುಂಬದ ಥರ ಒಂದೇ ಮನೆಯಲ್ಲಿ ಎಲ್ಲರೂ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳುತ್ತೇವೆ. ಬಹಳಷ್ಟು ಸಂತೋಷ ಅನಿಸುತ್ತದೆ. ಹಾಗೆ ಊರು ಯಾವುದೇ ಒಂದು ಜೀವನದಲ್ಲಿ ಮೇಲೆ ಬರಬೇಕಾದ್ರೆ ಆ ಊರು, ಆ ಪರಿಸರ ಒಳ್ಳೆಯದಿರಬೇಕಂತೆ. ಹಾಗೆ ಆ ಊರಿನ ಸಮಸ್ತ ಬಂಧು ಬಾಂಧವರು, ನಮ್ಮ ಕುಟುಂಬದವರು ಪ್ರತಿಯೊಬ್ಬರ ಒಂದು ಸಹಕಾರದೊಂದಿಗೆ ಅಲ್ಲಿ ಒಳ್ಳೆಯ ರೀತಿಯಾಗಿ ಪ್ರಜೆಯಾಗಿ, ಒಳ್ಳೆಯ ಸಪ್ರಜೆಯಾಗಿ ಬೆಳೆಯಲು ಸಾಧ್ಯ. ಅದು ನನಗೆ ಆ ಪುಣ್ಯ ನನಗೆ ಈ ಒಂದು ಕೆದಂಬಾಡಿ ಗ್ರಾಮದಲ್ಲಿ ಹಾಗೂ ಮಿತ್ರಂಪಾಡಿ ಹಾಗೂ ಡಿಂಬ್ರಿಗುತ್ತು ಮನೆತನದಲ್ಲಿ ಸಿಕ್ಕಿದೆ. ನಮ್ಮ ತಂದೆಯವರು ಒಬ್ಬ ಪ್ರಗತಿಪರ ಕೃಷಿಕ, ಅದರಲ್ಲೂ ಒಬ್ಬ ನಿಸ್ವಾರ್ಥ ಸಮಾಜ ಸೇವಕ. ಬಹಳಷ್ಟು ಅಂದರೆ ಆ ಸಮಯದಲ್ಲಿ ಲಕ್ಷಾಂತರ ದುಡ್ಡು ಇಟ್ಕೊಂಡು ಯಾರು ಸಮಾಜ ಸೇವೆ ಮಾಡಿದವರಲ್ಲ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ದುಡ್ಡು ಅಷ್ಟೊಂದು ಇದಲ್ಲ, ಆದರೆ ಒಂದು ನಿಸ್ವಾರ್ಥ ಸೇವೆ ಇತ್ತು ನಮ್ಮ ತಂದೆಯಲ್ಲಿ. ಅಲ್ಲಿ ಶಾಲೆ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ನೋಡಿದಾಗ ಎಲ್ಲ ಆ ಊರಿನ ಬಂಧು ಬಾಂಧವರೊಟ್ಟಿಗೆ ಸೇರಿಕೊಂಡು ಆ ಒಂದು ಉದ್ದೇಶಪೂರ್ವಕವಾಗಿ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿ ಅಲ್ಲಿ ಪ್ರಗತಿಪರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಹಾಗೆಯೇ ನಮ್ಮ ತಾಯಿ ಅವರಿಗೆ ಆ ಊರಲ್ಲೇ ಅನ್ನಪೂರ್ಣೇಶ್ವರಿ ಅಂತಲೇ ಹೆಸರು. ಯಾಕೆಂದರೆ ಯಾರೇ ಒಂದು ಬಂದರೂ ಅವರಿಗೆ ಒಂದು ಆ ಹೊತ್ತಿಗೆ ಒಂದು ಅನ್ನ ಆಹಾರ ಕೊಡುವಂಥ ಅವರೊಂದು ಹೃದಯವಂತಿಕೆ ಅವರಲ್ಲಿತ್ತು. ಆ ಮನೆತನದಲ್ಲಿ ಬೆಳೆದವನು. ಹಾಗೆ ಅದನ್ನು ಸಣ್ಣ ಪ್ರಾಯದಲ್ಲೇ ನೋಡಿ ನನಗೂ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಸಮಾಜದಲ್ಲಿ ಎಲ್ಲರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಬಾಳಬೇಕೆಂಬ
ಆ ಒಂದು ನನಗೆ ಒಂದು ಮನಸ್ಸಿಗೆ ಬಂದದ್ದು ನಮ್ಮ ತಂದೆ ತಾಯಿಗಳ ಆ ಒಂದು ಸೇವೆಯಿಂದಾಗಿ. ಹಾಗೆಯೇ ನಮ್ಮ ಶಾಲೆ, ನಾನು ತಿಂಗಳಾಡಿ ಪ್ರೈಮರಿ ಶಾಲೆಯಲ್ಲಿ ಕನ್ನಡ ಮೀಡಿಯಂನಲ್ಲಿ ಶಾಲೆಗೆ ಸೇರಿದವ. ನಮ್ಮ ಮನೆಯ ಪಕ್ಕದಲ್ಲೇ ಇರುವ ಶಾಲೆ ಅದು. ಆ ಶಾಲೆಯ ಪ್ರಾಥಮಿಕ ಹಂತದಲ್ಲಿ ಆ ಗುರುಗಳ ಒಂದು ವಿದ್ಯಾಭ್ಯಾಸ ಕೊಡುವಂಥ ಒಂದು ರೀತಿ ನೋಡಿದಾಗ ಇವತ್ತು ಬಹಳಷ್ಟು ಶ್ರೇಷ್ಠ ಅನಿಸ್ತು. ಯಾಕೆಂದರೆ ಪ್ರಾಥಮಿಕ ವಿದ್ಯೆ ಬಹಳಷ್ಟು ಮುಖ್ಯ. ಆ ಗುರುಗಳಿಗೆ ಯಾವಾಗಲೂ ನಾವು ಸ್ಮರಿಸುವುದು ಅದು ನಮ್ಮ ಧರ್ಮವಾಗಿರಬೇಕು, ನಮ್ಮ ಕರ್ತವ್ಯವಾಗಿರಬೇಕು. ಹಾಗೆ ಅಲ್ಲಿಂದ ಹಾಗೇನೆ ಆ ಕೆದಂಬಾಡಿ ಗ್ರಾಮ, ಹಾಗೇನೆ ಕೆದಂಬಾಡಿ ಗ್ರಾಮದಲ್ಲಿ ಬಹಳಷ್ಟು ಬಂಧು ಮಿತ್ರರು ಎಲ್ಲರೂ ಪ್ರತಿಯೊಂದರಲ್ಲೂ ಸಹಕರಿಸುತ್ತಾ ನಾವು ಹಾಗೇನೆ ನಾನು ಪುತ್ತೂರು ಹೈಸ್ಕೂಲ್, ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜಿಗೆ ಹೋದೆ. ಅಲ್ಲೂ ಒಂದು ರೀತಿಯ ಚಟುವಟಿಕೆಯಲ್ಲಿ ಆಟ, ಹಾಗೆ ಒಂದು ಲೀಡರ್ಶಿಪ್. ಈ ಲೀಡರ್ಶಿಪ್ ನನಗೆ ಬಂದಿದ್ದು ಪ್ರೈಮರಿ ಶಾಲೆಯಲ್ಲಿ. ಯಾಕೆಂದರೆ ನಾನು 7ನೇ ತರಗತಿಯಲ್ಲಿ ಇರುವಾಗ ಅಲ್ಲಿಯ ಅಧ್ಯಾಪಕರುಗಳು ಸೇರಿ ನನ್ನನ್ನು ವಿದ್ಯಾರ್ಥಿ ನಾಯಕನಾಗಿ ಮಾಡಿದರು. ಬಹುಶಃ ಆ ಒಂದು ಮೈಲಿಗಲ್ಲು ನನಗೆ ಇವತ್ತು ಈ ಸ್ಥಾನಕ್ಕೆ ಬರಲು ಸಾಧ್ಯವಾಯಿತು. ಹಾಗೆಯೇ ಸೈಂಟ್ ಫಿಲೋಮಿನಾ ಹೈಸ್ಕೂಲಲ್ಲಿ ಎಲ್ಲ ಆ್ಯಕ್ಟಿವಿಟಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅದೇ ಥರ ಸೈಂಟ್ ಫಿಲೋಮಿನಾ ಕಾಲೇಜಿಗೆ ಹೋದೆ, BCom ಡಿಗ್ರಿಯಲ್ಲಿ ಮಾಡ್ತಾ ಇದ್ದೆ. ಅಲ್ಲೂ ಎಲ್ಲ ಅಂದರೆ ನಾಟಕ ರಂಗದಲ್ಲಿ ಬಹಳಷ್ಟು ಒಂದು ಆಸಕ್ತಿ ಇತ್ತು ನನಗೆ. ಹಾಗೆಯೇ ಛದ್ಮವೇಷ ಬೇರೆ ಬೇರೆ ಆ್ಯಕ್ಟಿವಿಟಿಯಲ್ಲಿ ನಾನು ಸೇರ್ತಾ ಇದ್ದೆ. ಅಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಯಕ್ಷಗಾನ ತರಬೇತಿ ಇತ್ತು. ನನಗೂ ಬಹಳಷ್ಟು ಆಸಕ್ತಿ. ಆ ಯಕ್ಷಗಾನ ತರಬೇತಿಗೆ ಸೇರಿದೆ. ಕಾಲೇಜಿನ ಯಕ್ಷಗಾನ ಮೇಳದಲ್ಲಿ ನಾನು ಭಾಗವಹಿಸಿದೆ. ಯಾಕೆಂದರೆ ನಾನು ಪುತ್ತೂರು ಕಾಲೇಜಲ್ಲಿ ಇರುವಾಗ ಪುತ್ತೂರು ಬಣ್ ಸಂಘದ ಯುವ ವಿಭಾಗ ಇತ್ತು, ವಿದ್ಯಾರ್ಥಿ ವಿಭಾಗ. ಆ ವಿದ್ಯಾರ್ಥಿ ವಿಭಾಗದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದೆ. ಹಾಗೆ ಒಂದು ರೀತಿಯ ಲೀಡರ್ಶಿಪ್ ಕಂಟಿನ್ಯೂ ಆಗ್ತಾನೇ ಬರ್ತಾ ಇತ್ತು ನನಗೆ. ಹಾಗೆಯೇ ಮುಂದುವರಿಯುತ್ತಾ ನಮ್ಮ ಬಂಟ ಸಮಾಜ, ಈ ಬಂಟ ಸಮಾಜದ ನಾಯಕತ್ವ ಹೇಗೆ ಬಂತು ಎಂಬ ಒಂದು, ಬಂಟ ಸಮಾಜ ಎಂದ ಕೂಡಲೇ ನಾಯಕತ್ವ ಮುನ್ಸೂಚನೆಯಲ್ಲಿ ಇರುತ್ತೆ. ಯಾಕೆಂದರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಯಾವುದೇ ಒಂದು ಫೀಲ್ಡಲ್ಲಿ ನೋಡಿದರೂ ಬಂಟ ಸಮಾಜದವರಿದ್ದಾಗ ಅದು ಬಹಳಷ್ಟು ಮುಂದುವರಿಯುತ್ತದೆ. ಹಾಗೆ ನನಗೆ ನಾನು ಸಣ್ಣ ಅಂದರೆ ಬಹುಶಃ ನಾನು ಹೈಸ್ಕೂಲಲ್ಲಿದ್ದೆ. ಆವಾಗ ನನಗೆ ಒಬ್ಬರ ಸೇವೆ ಬಹಳಷ್ಟು ಮುಖ್ಯವಾಗಿ ಕಂಡದ್ದು ಮುಲ್ಕಿ ಸುಂದರಾಮ್ ಶೆಟ್ಟರದ್ದು. ಯಾಕೆಂದರೆ ವಿಜಯ ಬ್ಯಾಂಕಿನ ಚೇರ್ಮನ್ ಆಗಿದ್ದರು. ಆವಾಗ ನಮಗೆ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದು ಬಹಳಷ್ಟು ಬಂಟ ಮನೆತನದಲ್ಲಿ ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಇತ್ತು. ಆ ಸಮಯದಲ್ಲಿ ಒಂದು ದೇವತಾ ಮನುಷ್ಯನಾಗಿ ಈ ಮುಲ್ಕಿ ಸುಂದರಾಮ್ ಶೆಟ್ಟರು ಬಂದು ಬಂಟ ಸಮಾಜವನ್ನು ಉಳಿಸಿದರು ಅಂತ ಹೇಳ್ಬೋದು. ಹಾಗೆಯೇ ಮುಂದುವರಿತಾ ಹೋದರೆ ಇನ್ನು ಇವಾಗ ಬಹಳಷ್ಟು ಜನ ದಾನಿಗಳಿದ್ದಾರೆ. ಬೇರೆ ಬೇರೆ ನಮ್ಮ ಭಾರತೀಯರು ಬಂಟ ಸಮಾಜದವರು ಬೇರೆ ಬೇರೆ ದೇಶದಲ್ಲೂ ಬಹಳಷ್ಟು ಒಳ್ಳೆಯ ಉದ್ಯೋಗದಲ್ಲಿ, ಉದ್ದಿಮೆಯಲ್ಲಿ ಹೆಸರು ಪಡೆದು ಇನ್ನಷ್ಟು ಒಳ್ಳೆಯ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಹಾಗೂ ನಾಯಕತ್ವವನ್ನು ಬೆಳೆಸ್ತಾ ಇದ್ದಾರೆ. ಯಾಕೆಂದರೆ ಬೇರೆ ಬೇರೆ ಕಡೆಯಲ್ಲಿ ನಾಯಕತ್ವ ನೋಡಿದರೆ ಬಂಟ ಸಮಾಜದವರ ಪಾಲು ಬಹಳಷ್ಟು ಹೆಚ್ಚಿದೆ. ಹಾಗೆ ಆ ಒಂದು ಬಹುಶಃ ನಮ್ಮ ರಕ್ತದಲ್ಲೇ ತುಂಬಿದೆ ಈ ಬಂಟ ಸಮಾಜದ ಒಂದು ನಾಯಕತ್ವ. ಅದು ನನ್ನ ಪಾಲಿಗೂ ಸ್ವಲ್ಪ ದೇವರು ಕರುಣಿಸಿದ್ದಾರೆ. ಅದರಿಂದ ಮುಂದುವರಿತಾ ಇದೆ. ಹಾಗೂ ನಮ್ಮ ಮನೆತನ, ನಮ್ಮ ತಂದೆ ತಾಯಿಗಳ ಈ ನಿಸ್ವಾರ್ಥ ಸೇವೆಯಿಂದ ನಾನು ಯಾವುದೇ ಒಂದು ಒಂದು ಸ್ಥಿತಿ ಅಥವಾ ಈ ಒಂದು ಅಂತಸ್ತಿಗೆ ಬರಲು ಕಾರಣ ನನ್ನ ತಂದೆ ತಾಯಿಗಳ ಈ ಪುಣ್ಯ ಕಾರ್ಯದ ಪ್ರತಿಫಲ ಎಂದು ನಾನು ಹೇಳಲು ಬಹಳಷ್ಟು ಸಂತೋಷ ಪಡ್ತೇನೆ. ತಮ್ಮ ಈ ಒಂದು ಬಾಲ್ಯದಿಂದಲೇ ಈ ನಾಯಕತ್ವ ಗುಣ ನಿಮ್ಮಲ್ಲಿ ಗೋಚರಿಸಿಕೊಂಡು ಒಟ್ಟಿನಿಂದಲೇ ಬಂದಿರುವಂಥ ನಾಯಕತ್ವ ಗುಣ ಅದು ಹೌದು. ಅದರ ಜೊತೆಯಲ್ಲಿ ನೀವು ಅದನ್ನು ವೃದ್ಧಿಸಿಕೊಂಡು ಮುಂದೆ ಹೋಗ್ತೀರಾ. ಈ ಪಚ್ಚೆ ಪೈರಿನ ನಾಡಿನಿಂದ ಕಾಂಕ್ರೀಟ್ ಕಾಡಿಗೆ ಹೋಗ್ತೀರಾ. ಕಾಂಕ್ರೀಟ್ ಕಾಡು ಅಂತ ಹೇಳಿದರೆ ಗಗನಚುಂಬಿ ಕಟ್ಟಡಗಳ ನಾಡಾದ ಬೆಂಗಳೂರಿಗೆ ಹೋಗ್ತೀರಾ. ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀರಾ. ಜೊತೆಯಲ್ಲೇ ಸಂಘ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತೀರಾ. ಸಿಕ್ಕಿರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಒಂದು ಸಮಾಜ ಸೇವೆಯಲ್ಲಿ ಯಾವ ರೀತಿ ತಾವು ತೊಡಗಿಸ್ಕೊಂಡಿದ್ದೀರಾ ಅನ್ನೋದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ಕೇಳಿಕೊಳ್ತೇನೆ. ಅಲ್ಲಿಂದ ನಾನು ಬೆಂಗಳೂರಿಗೆ CA ಮಾಡಲಿಕ್ಕೆ ಹೋದೆ. VM ಶೆಟ್ಟಿ ಅಂಡ್ ಕಂಪನಿಯಲ್ಲಿ CA ಮಾಡ್ತಾ ಇದ್ದೆ. ಆ CA ಮಾಡ್ತಾ ಇರುವಾಗ ನನಗೆ ಈ ಲೀಡರ್ಶಿಪ್ ಅಲ್ಲಿಂದ ಬೆಳೀತಾ ಬಂತು. ಈ ಒಂದು ನಮ್ಮ ಮನೆಯ ಆಚಾರ ವಿಚಾರ ಸಂಸ್ಕಾರ
ಇದು ಮುಂದುವರಿಯುತ್ತದೆ ನನ್ನಲ್ಲೂ. ಯಾಕೆಂದರೆ ನಾವು ಸಣ್ಣ ಮಕ್ಕಳು ಇರುವಾಗ ಯಾವ ರೀತಿ ನಮ್ಮ ಮನೆಯಲ್ಲಿ ಆಚಾರ ವಿಚಾರ, ಒಂದು ಮನೆಯ ಒಂದು ಸಮೃದ್ಧಿ ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ತನ್ನ ಮಕ್ಕಳಿಗೂ ಅದು ಮುಂದುವರಿಯುತ್ತದೆ. ಅದಕ್ಕೆ ಬಹುಶಃ ನಾನೇ ಒಂದು ದೃಷ್ಟಾಂತ ಆಗಿರ್ಬೋದು. ಹಾಗೆಯೇ ಅಲ್ಲಿ ಮುಂದುವರಿಯುವಾಗ ಕಲೆಯ ಸಂಸ್ಕೃತಿ ಕನ್ನಡ ಸಂಘ ಇತ್ತು, ತುಳುಕೂಟ ಇತ್ತು. ಹಾಗೆಯೇ ತುಳುವೆರೆಂಕ್ಲು ಅಂದ ಒಂದು ಸಂಘ ನಾವು ಪ್ರಾರಂಭಿಸಿದೆವು. ನಾನು ಅದರಲ್ಲಿ ಖಜಾಂಚಿಯಾಗಿ ಸೇವೆ ಮಾಡಿದೆ. ಹಾಗೆಯೇ ಶ್ರೀ YS ಹೆಗ್ಡೆಯವರು ಅದರ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಬಂಟ ಸಮಾಜ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರತಿಷ್ಠಿತ ಸಂಘ ಅದು. ಅದರಲ್ಲಿ ಬಂಟ್ಸ್ ಯೂತ್ ಅಂತ ಇತ್ತು. ಆ ಯೂತಿನ ಅಧ್ಯಕ್ಷನಾಗಿ ನನಗೆ ಸೇವೆ ಮಾಡುವ ಸುವರ್ಣ ಅವಕಾಶ ಸಿಕ್ಕಿತ್ತು. ಅದಕ್ಕೆಲ್ಲ ಸಮಸ್ತ ಬಂಟರು ನನಗೆ ಸಹಕಾರ ನೀಡಿದರು. ಹಾಗೇನದು ಮುಂದುವರಿಯುತ್ತಾ ಲಯನ್ಸ್ ಕ್ಲಬ್ ಇತ್ತು. ಲಯನ್ಸ್ ಕ್ಲಬ್ಬಲ್ಲೂ ಜಾಯ್ನ್ ಆದೆ. ಅಲ್ಲೂ ಈ ಲಯನ್ಸ್ ಕ್ಲಬ್ಬಲ್ಲಿ ಬೇರೆ ಬೇರೆ ಸೇವೆ ಮಾಡ್ತಾರೆ. ಐ ಕ್ಯಾಂಪ್, ಮೆಡಿಕಲ್ ಕ್ಯಾಂಪ್ ಹಾಗೂ ಇನ್ನಿತರ ಒಂದು ಸಾಮಾಜಿಕವಾಗಿ ಬೇರೆ ಬೇರೆ ಸೇವೆಯನ್ನು ಮಾಡುವಂಥ ಲಯನ್ಸ್ ಕ್ಲಬ್, ಅದರಲ್ಲೂ ಸೇವೆ ಮಾಡುವ ಅವಕಾಶ ನನಗೆ ಸಿಕ್ಕಿತು. ಆಹ್ವಾನಿಸಿದರು. ಅಲ್ಲೂ ಒಂದೆರಡು ಸಿನಿಮಾದಲ್ಲಿ ನಟನೆ ಮಾಡುವ ಯೋಗ ಭಾಗ್ಯವೂ ಕೂಡ ಬಂತು. ಆದರೆ ಅದನ್ನು ಮುಂದುವರಿಸಲು ನನಗೆ ಸಾಧ್ಯವಾಗಿರಲಿಲ್ಲ. ಯಾಕೆಂದರೆ ನಾನು ಆಡಿಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಡಿಟರ್ ಆಗಿ ಪ್ರಾಕ್ಟೀಸ್ ಮಾಡುವಾಗ ಆ ಒಂದು ಸಮಯ ಇದಕ್ಕೆ ಕೊಡಲು ಅಸಾಧ್ಯವಾಗಿ ನಾನು ಈ ಫೀಲ್ಡಲ್ಲಿ ಮುಂದುವರಿದೆ. ನಮ್ಮ ಸ್ನೇಹಿತರು ಈ ಕೊಳ್ಳಿ ರಾಷ್ಟ್ರದಲ್ಲಿದ್ದರು. ಸೊ ಅವರ ಒಂದು ಜೀವನ ಸ್ಟೈಲಿ ನೋಡಿದಾಗ ನನಗೊಂದು 2 ವರ್ಷ ಹೋಗಬೇಕು ಅಂತ ಅನಿಸಿತ್ತು. ಹಾಗೆ ಅಬುದಾಬಿಗೆ ಬಂದೆ. ಅಬುದಾಬಿಯಲ್ಲಿ ಬಂದು ಬಿನ್ ಫರ್ದಾನ್ ಗ್ರೂಪಲ್ಲಿ ಫೈನಾನ್ಸ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದೆ. ಅದು ಕೆಲಸ ಸೇರ್ತಾ ಇದ್ದು ಹಾಗೆಯೇ ಕಳೆದ 25 ವರ್ಷದಿಂದ ಒಂದೇ ಒಂದು ಸಂಸ್ಥೆಯಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಈಗ ಗ್ರೂಪ್ CFO ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಬೇರೆ ಬೇರೆ ಇಲ್ಲಿ ಸಂಘ ಸಂಸ್ಥೆಗಳು, ಅದು ಬಂಟ್ ಸಂಘ ಆಗಿರ್ಬೋದು, ಕನ್ನಡ ಸಂಘ ಆಗಿರ್ಬೋದು, ತುಳುಕೂಟ ಆಗಿರ್ಬೋದು, ಕೊಂಕಣಿ ಅಸೋಸಿಯೇಷನ್, ಬ್ಯಾರಿ ಅಸೋಸಿಯೇಷನ್ ಆಗಿರ್ಬೋದು, ಹಾಗೇನು ಬೇರೆ ಬೇರೆ ಸಂಘ ಸಂಸ್ಥೆಗಳು. ಅದರೊಟ್ಟಿಗೆ ಇಂಡಿಯಾ ಸೋಷಲ್ ಆ್ಯಂಡ್ ಕಲ್ಚರಲ್ ಸೆಂಟರ್, ಇದು ಅನಿವಾಸಿ ಭಾರತೀಯರ ವಿಶ್ವದ ಅತೀ ದೊಡ್ಡ ಸಂಸ್ಥೆ. ಇದಕ್ಕೆ ನಮಗೆ ಭಾರತೀಯ ಸನ್ಮಾನ್ ಅವಾರ್ಡ್ ಕೂಡ ಬಂದಿದೆ. ಇದು ಈ ಸಂಸ್ಥೆಗೆ ಮೊದಲು ನಮ್ಮ ರಾಷ್ಟ್ರಪತಿಯಾಗಿದ್ದವರು ಈ ಸಂಸ್ಥೆಗೆ ಭೇಟಿ ನೀಡಿದ್ದರು. ಹಾಗೆಯೇ ಬಹಳಷ್ಟು ಜನ ಭೇಟಿ ನೀಡ್ತಾರೆ ಈ ಸಂಸ್ಥೆಗೆ. ಇಲ್ಲಿ 5 ಸ್ಟಾರ್ ಫೆಸಿಲಿಟಿ ಎಲ್ಲ ವ್ಯವಸ್ಥೆಗಳು ಈ ಸಂಸ್ಥೆಯಲ್ಲಿದೆ. 1,500ಕ್ಕಿಂತ ಜಾಸ್ತಿ ಸದಸ್ಯರಿದ್ದಾರೆ ಹಾಗೂ ಅವರ ಕುಟುಂಬ ಪ್ರತಿಯೊಬ್ಬರಿಗೆ ಸೌಕರ್ಯವಿದೆ ಎಲ್ಲ ರೀತಿಯಲ್ಲೂ. ಹಾಗೆ ಈ ಸಂಸ್ಥೆಯಲ್ಲಿ ಸೇವೆ ಮಾಡುವ ಯೋಗ ಭಾಗ್ಯ ಬಂತು. ನಾನು ಮೊದಲು ಆಡಿಟರ್ ಆಗಿ ಸೇವೆ ಮಾಡಿದ್ದೇನೆ. ಹಾಗೆಯೇ ಪೋಲಿಂಗ್ ಆಫೀಸರ್ ಆಗಿ, ಹಾಗೆ ಪ್ರತಿಯೊಂದು ರೀತಿಯಲ್ಲಿ ವಾಲಂಟಿಯರ್ ಆಗಿ ಬೇರೆ ಬೇರೆ ರೀತಿಯ ಸಹಕಾರ ಇಲ್ಲಿ ಸಹಾಯ ಮಾಡ್ತಾ ಇದ್ದೇನೆ. ಕಳೆದ 22 ವರ್ಷದಿಂದ ಈ ಸೇವೆಯಲ್ಲಿ ಮಾಡ್ತಾ ಇದ್ದೇನೆ. ಹಾಗೆಯೇ 2018ರಲ್ಲಿ ನನಗೆ ಇಲ್ಲಿ ಉಪಾಧ್ಯಕ್ಷ ಆಗುವ ಯೋಗ ಭಾಗ್ಯ ಬಂತು. ಆ ಉಪಾಧ್ಯಕ್ಷ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಈ ಸಂಸ್ಥೆಯಲ್ಲಿ ನಡೆಯಿತು. ಅದರಲ್ಲೂ ಮುಖ್ಯವಾಗಿ ನಮಗೆ ಜಾಬ್ ಫೇರ್ ಇದು ಈ ಸಂಸ್ಥೆಯಲ್ಲಿ ನಾವು ಮಾಡಿದೆವು. ಅದರಲ್ಲಿ ಬಹಳಷ್ಟು ಜನರಿಗೆ ಒಂದು ಜೀವನದ ಒಂದು ಹಾದಿ, ಅಂದರೆ ಹೊಸ ಜಾಬ್ ಸಿಕ್ಕಿ ಒಳ್ಳೆಯ ಜೀವನ ಶೈಲಿ ಆಯಿತು ಅವರಿಗೆ. ಅದೇ ರೀತಿ ನಾವು ಒಂದು ಪ್ಯಾರಾ ಒಲಿಂಪಿಕ್ ಅಂತ ಬಂದ ನಮ್ಮ ದೇಶದಿಂದ ಬಂದಂಥ 400 ಮಕ್ಕಳ ಒಂದು ತಂಡ, ಇಲ್ಲಿ ನಾವು ಅವರಿಗೆ ಊಟೋಪಚಾರ ಮಾಡಿ ಅವರನ್ನು ಬಹಳಷ್ಟು ಸಂಭ್ರಮದಿಂದ ಇಲ್ಲಿ ಸ್ವಾಗತಿಸಿದೆವು. ಹಾಗೆ ಕೆಲವೆಲ್ಲ ಕಾರ್ಯಕ್ರಮಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅಂದರೆ ಇಂಡಿಯನ್ ಎಂಬಸಿ ಇದೆ, ಹಾಗೆ ಇಲ್ಲೂ ಬೇರೆ ಬೇರೆ ಸಂಘ ಸಂಸ್ಥೆಗಳಿದೆ. ಈ ಎಲ್ಲ ಸಂಘ ಸಂಸ್ಥೆಗಳಿಗೂ ಬಹಳಷ್ಟು ಮಾದರಿಯಾಗಿ ನಮ್ಮ ಇಂಡಿಯಾ ಸೋಷಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಇಲ್ಲಿದೆ. ಬಹಳಷ್ಟು ಸೇವೆ ನಡೀತಾ ಇದೆ. ಹಾಗೆಯೇ ಈಗ ಗುರು ಹಿರಿಯರ ಆಶೀರ್ವಾದದೊಂದಿಗೆ, ದೇವರ ಅನುಗ್ರಹದೊಂದಿಗೆ, ಹಾಗೆ ತಮ್ಮೆಲ್ಲರ ಒಂದು ಪ್ರೀತಿ ವಾತ್ಸಲ್ಯದೊಂದಿಗೆ ಈ ಸಲ ಅಧ್ಯಕ್ಷನಾಗುವ ಸುಯೋಗ ನನ್ನ ಪಾಲಿಗೆ ಬಂತು. ಅದು ಬಹುಶಃ ನಾನು ಜೀವನದಲ್ಲಿ ಒಂದು ಮರೆಯಲಾರದ ಒಂದು ಅತೀ ದೊಡ್ಡ ಈ
ಸ್ಥಾನ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಒಂದು ನಮ್ಮ ದೇಶದಿಂದ ಹೊರ ದೇಶದಲ್ಲಿ ಬಂದು ಇಲ್ಲಿ ವಿಶ್ವದ ಅತೀ ದೊಡ್ಡ ಸಂಸ್ಥೆಯಲ್ಲಿ ಒಂದು ಆಗುವುದು ಅದು ಬಹುಶಃ ಖಂಡಿತ ನನ್ನ ಜನ್ಮದಾತರ ಹಾಗೂ ನನ್ನ ಕುಟುಂಬದ ಬಂಧು ಮಿತ್ರರ ಎಲ್ಲರ ಒಂದು ಆ ಪುಣ್ಯ ಕಾರ್ಯದ ಪ್ರತಿಫಲ ಅಂತ ನಾನು ಅಂದ್ಕೊಂಡು ಬಹಳಷ್ಟು ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಈ ಒಂದು ಸಂದರ್ಭದಲ್ಲಿ. ಹಾಗೆ ಇವಾಗ ಕಾರ್ಯ ಪ್ರಾರಂಭವಾಗಿದೆ. ನಮಗೆ ಈ ಒಂದು ಸಂಸ್ಥೆಗೆ ಅಧ್ಯಕ್ಷನೊಟ್ಟಿಗೆ ಬೇರೆ ಬೇರೆ ಪದಾಧಿಕಾರಿಗಳಿದ್ದಾರೆ. ಎಲ್ಲರೂ ನಾವು ಒಟ್ಟು ಸೇರಿ ಒಂದೇ ಕುಟುಂಬ ಎಂಬಂತೆ ನಾವು ಸೇವೆ ಮಾಡ್ತಾ ಇದ್ದೇವೆ. ಎಲ್ಲರೂ ಪ್ರತಿಯೊಬ್ಬರು ತನ್ನ ನಿಸ್ವಾರ್ಥ ಸೇವೆ ಇಲ್ಲಿ ಮಾಡ್ತಾ ಇರೋದು. ಯಾವುದೇ ಒಂದು ರೀತಿಯಲ್ಲಿ ಅಂದರೆ ಇಲ್ಲಿ ಈ ಸಂಸ್ಥೆಯಲ್ಲಿ ಬೇರೆ ಈ ಸಂಸ್ಥೆಗೆ ಸೇವೆ ಮಾಡುವವರು ಅಥವಾ ಈ ಸಂಸ್ಥೆಯಲ್ಲಿ ಕಾರ್ಯ ಮಾಡುವವರು ಅದು ಬೇರೆ ಇದ್ದಾರೆ. ಆದರೆ ನಾವೆಲ್ಲರೂ ಹಾನರರಿ ಸರ್ವಿಸ್ ಮಾಡುವವರು, ಈ ಎಂಟೈರ್ ಕಮಿಟಿ ಹಾನರರಿ ಸರ್ವಿಸ್ ಮಾಡುವವರು. ಹಾಗೆ ಇನ್ನು ಬಹಳಷ್ಟು ಮುಂದಿನ ಕೆಲವು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಬಹುಶಃ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅದು ನೆರವೇರಬಹುದೆಂದು ನಾವು ಆಶಿಸ್ತೇವೆ. ಅಂದರೆ ಒಂದು ಇಂಡೋ ಅರಬ್ ಕಲ್ಚರಲ್ ಫೆಸ್ಟ್ ಅಂತ, ಅದು ಯಾಕೆಂದರೆ ನಾವು ಈ ಪುಣ್ಯ ಭೂಮಿಯಲ್ಲಿದ್ದಾಗ ಪ್ರತಿಯೊಬ್ಬರೂ ನಾವು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದೇವೆ. ಸೊ ಅದರೊಟ್ಟಿಗೆ ನಮ್ಮ ಈ ಕಲೆ ಸಂಸ್ಕೃತಿ ಹಾಗೂ ಈ ಅರಬ್ ದೇಶದ ಕಲೆ ಸಂಸ್ಕೃತಿಯನ್ನು ಒಟ್ಟಾಗಿ ನಾವು ವಿಜೃಂಭಿಸುವುದು ಅದು ನಮ್ಮ ಕರ್ತವ್ಯವಾಗಿರಬೇಕು. ಆದ್ದರಿಂದ ಇಂಡೋ ಅರಬ್ ಕಲ್ಚರಲ್ ಈವೆಂಟ್ ಮಾಡುವ ಒಂದು ದೊಡ್ಡ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಹಾಗೆಯೇ ಇನ್ನೊಂದು ಜಾಬ್ ಮೇಳ. ಈ ಜಾಬ್ ಮೇಳದಿಂದ ಯಾಕಂದರೆ ಬಹಳಷ್ಟು ಕಂಪನಿಗಳು ತಮ್ಮ ಸಂಸ್ಥೆಗೆ ಅವರಿಗೆ ಜಾಬ್ ಮಾಡಲು ಸಹಾಯಕ ಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಬಹಳಷ್ಟು ಜನರು ಕೆಲಸ ಇಲ್ಲದೆ ಇದ್ದವರು ಇದ್ದಾರೆ. ಅವರಿಗೆ ಏನಾದರೂ ಒಂದು ಸಹಕಾರ ಕೊಡುವ ಅಂಥ ಉದ್ದೇಶದಿಂದ ಈ ಜಾಬ್ ಮೇಳವು ಮಾಡ್ತಾಯಿದೆ. ಹಾಗೆಯೇ ಪ್ರತಿ ವರ್ಷ ಕ್ಯಾಲೆಂಡರ್ ಈವೆಂಟ್ಸ್ ಅಂತ ಇದೆ. ಅದರಲ್ಲೂ ಇಂಡಿಯಾ ಫೆಸ್ಟ್ ಅಂತ ಇದೆ. ಅದೊಂದು 3 ದಿವಸದ ಬಹಳಷ್ಟು ದೊಡ್ಡ ಸಂಭ್ರಮ. ಅದರಲ್ಲಿ ಫುಡ್ ಫೆಸ್ಟಿವಲ್ ಬರುತ್ತೆ. ಹಾಗೆಯೇ ಬೇರೆ ಬೇರೆ ಕಂಪನಿಯವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಹುಶಃ ಒಂದು 30,000 ರಿಂದ 40,000 ಜನರು ಅದರಲ್ಲಿ ಈ 3 ದಿವಸದಲ್ಲಿ ಬಂದು ಹೋಗ್ತಾರೆ ಈ ಸಂಸ್ಥೆಗೆ. ಹಾಗೆಯೇ ಬೇರೆ ಬೇರೆ ನಾವು ಪ್ರತಿಯೊಂದು ಆಚರಣೆಯನ್ನು ಮಾಡ್ತೇವೆ. ನಾವು ದೀಪಾವಳಿ ಆಚರಣೆ ಮಾಡ್ತೇವೆ, ಹಾಗೆ ವಿಶು ಆಚರಣೆ ಮಾಡ್ತೇವೆ, ಹಾಗೆ ಕ್ರಿಸ್ಮಸ್, ನ್ಯೂ ಇಯರ್, ಹಾಗೆಯೇ ಈದ್, ಇದೆಲ್ಲವನ್ನು ಇಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಪ್ರತಿಯೊಬ್ಬರೂ ಸೇರಿಕೊಂಡು ಯಾವುದೇ ಒಂದು ಜಾತಿ ಮತ ಭೇದವನ್ನು ತೋರಿಸದೆ ಪ್ರತಿಯೊಬ್ಬರು ಒಂದೇ ಕುಟುಂಬ. ISE ಅಂದರೆ ಒಂದು ಕುಟುಂಬ, ಪ್ರತಿಯೊಬ್ಬರು ಒಂದು ಕುಟುಂಬದ ಸದಸ್ಯರು ಎಂದು ತಿಳ್ಕೊಂಡು ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಸರ್ವಧರ್ಮ ಸಮನ್ವಯಕ್ಕೆ ಸಾಕ್ಷಿಯಾಗಿರೋದು ಅರಬ್ ಸಂಯುಕ್ತ ಸಂಸ್ಥಾನ. ಈ ಒಂದು ನಾಡಿನಲ್ಲಿ ಇದು ಮರಳು ನಾಡಲ್ಲ, ಹಸಿರು ನಾಡು, ಸಮೃದ್ಧಿಯ ನಾಡು, ಸಂಪದ್ಭರಿತವಾದ ನಾಡು. ಈ ನಾಡಿನಲ್ಲಿ ನಮ್ಮ ಭಾರತೀಯರ ಹೆಮ್ಮೆಯ ಸೌಧ, ಗೌರವದ ಸಂಕೇತ ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್. ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ನ ಸದಸ್ಯರಿದ್ದಾರೆ, ತುಂಬ ಸದಸ್ಯರಿದ್ದಾರೆ. ಅವರಿಗೆಲ್ಲ ಈ ಸಂಸ್ಥೆಯಲ್ಲಿ ಸಿಗುವ ಸವಲತ್ತುಗಳು ಏನಂತ ಇದರ ಬಗ್ಗೆ ತಾವು ತಿಳಿಸ್ಬೇಕು. ಖಂಡಿತ. ಈ ಸಂಸ್ಥೆ ಆವಾಗ ಹೇಳಿದಾಗೇ 5 ಸ್ಟಾರ್ ಫೆಸಿಲಿಟಿ ಇದೆ. ಅಂದರೆ ಈ ಸಂಸ್ಥೆಯಲ್ಲಿ ಸದಸ್ಯರಿಗೆ ಎಲ್ಲ ರೀತಿಯಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಅದರಲ್ಲೂ ಬ್ಯಾಡ್ಮಿಂಟನ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಸ್ಕ್ವ್ಯಾಶ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಬಹಳಷ್ಟು ಅಂದರೆ ಎಲ್ಲ ರೀತಿಯ ಜಿಮ್, ಹಾಗೆಯೇ ಪ್ರತಿಯೊಂದು ಫೆಸಿಲಿಟಿಯೂ ಇಲ್ಲಿ ಇದೆ ಮೆಂಬರಿಗೆ. ಹಾಗೆಯೇ ಲೈಬ್ರರಿ ಇದೆ. ಅದೇ ರೀತಿ ಲಿಟ್ರರಿ ಸೆಕ್ಷನ್ ಇದೆ. ನಮ್ಮ ಲಿಟ್ರರಿ ಸೆಕ್ಷನ್ನಲ್ಲಿ ಯೂತ್ ಅವರಿಗೆ ಬೇಕಾಗಿ ಯೂತ್ ಫೆಸ್ಟ್ ಮಾಡ್ತೇವೆ. ಈಗ ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರೀತಿಯಲ್ಲಿ ಸಹಕಾರವನ್ನು ಯೂತ್ ಅಂದರೆ ಲೀಡರ್ಶಿಪ್, ಡೆವಲಪ್ ದಿ ಲೀಡರ್ಶಿಪ್. ಯಾಕೆಂದರೆ ನಮ್ಮ ಈ ISEಯಲ್ಲಿ 2-3 ಹಂತಗಳಿವೆ. ಒಂದು ಟೋಸ್ಟ್ ಮಾಸ್ಟರ್ಸ್. ಈ ಟೋಸ್ಟ್ ಮಾಸ್ಟರ್ಸ್ ISE ಅಂದರೆ ಟೋಸ್ಟ್ ಮಾಸ್ಟರ್ನ ಮೇಯ್ನ್ ಉದ್ದೇಶ ಏನಂದರೆ ಕಮ್ಯುನಿಕೇಷನ್ ಆ್ಯಂಡ್ ಲೀಡರ್ಶಿಪ್. ಇನ್ನೊಬ್ಬರನ್ನು ನಾವು ಲೀಡರಾಗಿ ಮಾಡೋದು ಅದು ಟೋಸ್ಟ್ ಮಾಸ್ಟರ್ನ ಉದ್ದೇಶ.
ಹಾಗೆ ನಾವು 2009ರಲ್ಲಿ ನಾವು ಇದೇ ಸೆಂಟರ್ನಲ್ಲಿ ಟೋಸ್ಟ್ ಮಾಸ್ಟರ್ ಕ್ಲಬ್ ಸ್ಟಾರ್ಟ್ ಮಾಡಿದೆವು. ಇದರ ಫೌಂಡರ್ ಪ್ರೆಸಿಡೆಂಟ್ ಆಗಿ ನನಗೆ ಆ ಸುಯೋಗ ಬಂದಿತ್ತು. ನಾನು ಈ ಟೋಸ್ಟ್ ಮಾಸ್ಟರ್ನ ಫೌಂಡರ್ ಪ್ರೆಸಿಡೆಂಟ್. ಇವಾಗಲೂ ನಾನು ಆ್ಯಕ್ಟಿಂಗ್ ಟೋಸ್ಟ್ ಮಾಸ್ಟರ್ಸ್. ನನಗೆ DTM ಆಗಿ ಸಿಕ್ಕಿದೆ ಹಾಗೂ ನನಗೆ ಅದರಲ್ಲಿ ಒಳ್ಳೆಯ ಉನ್ನತ ಸ್ಥಾನಮಾನ ಹಾಗೂ ಉನ್ನತ ಪ್ರಶಸ್ತಿಗಳು ಬಂದಿದೆ. ಆ ಟೋಸ್ಟ್ ಮಾಸ್ಟರಲ್ಲಿ ಏನಾಗುತ್ತೆ ಅಂದರೆ ನಾವು ಇನ್ನೊಬ್ಬರ ಲೀಡರ್ ಆಗಿ ಮಾಡ್ತೇವೆ. ಅಂದರೆ ಹೆಚ್ಚಾಗಿ ಮಕ್ಕಳು ಇದರಲ್ಲಿ 2 ಬಗೆ ಇದೆ, 2 ಭಾಗ. ಒಂದು ಗ್ಯಾವೆಲ್ ಕ್ಲಬ್, ಇನ್ನೊಂದು ಟೋಸ್ಟ್ ಮಾಸ್ಟರ್. 12 ವರ್ಷದಿಂದ 18 ವರ್ಷ ಅದು ಗ್ಯಾವೆಲ್ ಕ್ಲಬ್ ಆಗುತ್ತೆ. 18 ವರ್ಷ ದಾಟಿದ ನಂತರ ಅದು ಟೋಸ್ಟ್ ಮಾಸ್ಟರ್ ಆಗುತ್ತೆ. ಸೊ ಈ ಗ್ಯಾವೆಲ್ ಕ್ಲಬ್ಬಿಗೂ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ. ಯಾಕೆಂದರೆ ಇಲ್ಲಿ ಮಕ್ಕಳು ಮಾರ್ಕ್ ತೆಗಿತಾರೆ 99%, 98%. ಅದು ಮುಖ್ಯ ಅಲ್ಲ, ಮಾರ್ಕ್ ಬೇಕು. ಆದರೆ ಅವರೊಟ್ಟಿಗೆ ಕಮ್ಯುನಿಕೇಷನ್ ಮತ್ತು ಲೀಡರ್ಶಿಪ್ ಇದು ಬಹಳಷ್ಟು ಮುಖ್ಯ. ಈಗ ಜಗತ್ತಿನ ಯಾವುದೇ ಒಂದು ಭಾಗದಲ್ಲೂ ಹೋದಾಗಲೂ ಅದು ಉದ್ಯೋಗ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಯಾವುದೇ ಒಂದು ಮಾಡೋದಾದರೂ ಆ ಕಮ್ಯುನಿಕೇಷನ್ ಲೀಡರ್ಶಿಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಈ ಟೋಸ್ಟ್ ಮಾಸ್ಟರ್ ಮುಖಾಂತರ ನಾವು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತೇವೆ. ಅದರಿಂದಾಗಿ ಬಹಳಷ್ಟು ಇಲ್ಲಿ ಅದು ಹೆಸರುವಾಸಿ ಆಗ್ತಾ ಇದೆ. ISC ಟೋಸ್ಟ್ ಮಾಸ್ಟರ್ ಒಂದು ಸಮಯದ ಒಂದು ಟೈಮಲ್ಲಿ ಒಮ್ಮೆ ವರ್ಲ್ಡ್ ನಂಬರ್ 1 ಕೂಡ ಆಗಿತ್ತು ಒಂದು ವಿಷಯದಲ್ಲಿ, ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ. ಹಾಗೆಯೇ ಇವಾಗಲೂ ಆ ಟೋಸ್ಟ್ ಮಾಸ್ಟರ್ ಪ್ರತಿಯೊಂದು ಲೆವೆಲಲ್ಲಿ ಹೋಗ್ತಾ ಇದ್ದೇವೆ. ನಾವು ಈ ಟೋಸ್ಟ್ ಮಾಸ್ಟರಲ್ಲಿ ISC ಮೆಂಬರ್ಗಳನ್ನು ನಾವು ಇದು ಮಾಡ್ತಾ ಇದ್ದೇವೆ, ಜಾಯಿನ್ ಮಾಡಿಸ್ತಾ ಇದ್ದೇವೆ. ಹಾಗೆಯೇ ಗೆಸ್ಟ್ ಆಗಿ ಬೇರೆಯವರು ಬರ್ತಾ ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ISCಗೆ ಬೇಕಾಗುವಂತಹ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಈ ಟೋಸ್ಟ್ ಮಾಸ್ಟರು ಕೊಡ್ತಾ ಇದ್ದಾರೆ. ಇದು ಹಾಗೆಯೇ ಇನ್ನೊಂದು ವಿಮೆನ್ ಫೋರಮ್ ಅಂತಿದೆ. ಆ ವಿಮೆನ್ ಫೋರಮ್ ಕೂಡ ಒಳ್ಳೆಯ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ISCಲಿ ಬೇರೆ ಬೇರೆ ರೀತಿಯ ಲೇಡೀಸ್ಗಳು ಯಾವ ರೀತಿಯ ಪ್ರೋಗ್ರಾಮ್ ಮಾಡ್ಬೋದು, ಅವರಿಗೆ ಯಾವ ರೀತಿಯಲ್ಲಿ ಸವಲತ್ತುಗಳು, ಅದೆಲ್ಲವೂ ಇನ್ನೊಂದು ರೀತಿ ನಡೀತೆ. ಇನ್ನೊಂದು IPF ಅಂತ ಇದೆ, ಇಂಡಿಯನ್ ಪ್ರೊಫೆಷನಲ್ ಎಂಟರ್ಪ್ರಿನಿಯರ್ ಫೋರಮ್ ಅಂತ. ಸೊ ಅದು ನಮ್ಮ ISC ಮೆಂಬರ್ಸ್ಗಳು. ಅದರಲ್ಲಿ ಉದ್ಯೋಗಿಗಳು ಮತ್ತು ಉದ್ಯಮಿಗಳು ಇಬ್ಬರಿಗೂ ಸೇರಿದಂಥ ಒಂದು ಸಂಘ, ಅದು ಬ್ರಿಡ್ಜ್ ಆಗಿರುತ್ತೆ. ಆ ಒಂದು ಫಾರ್ಮ್ ಇದಲ್ಲಿದೆ. ಅದರಲ್ಲೂ ಬಹಳಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಹಾಗೂ ಉದ್ಯಮಿಗಳು ಬಹಳಷ್ಟು ಜನರನ್ನು ಉದ್ಯೋಗಿಯಾಗಿ ತಗೊಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಆ್ಯಕ್ಟಿವಿಟಿ ಈ ಈ ಒಂದು ಸಂಸ್ಥೆಯಲ್ಲಿ ನಡೀತಾ ಇದೆ. ಇದು ಮುಖ್ಯವಾಗಿ ಇದರ ಸದಸ್ಯರಿಗೆ. ಹಾಗೂ ನಾವು ಇನ್ನು ಒಂದು ಹೆಜ್ಜೆ ಮುಂದಿಟ್ಟು ಕೇವಲ ಸದಸ್ಯರಿಗೆ ಮಾತ್ರ ಅಲ್ಲ, ಭಾರತೀಯರಿಗೆ ಒಂದು ಸಹಕಾರವನ್ನು ಈ ಸಂಸ್ಥೆ ಮಾಡ್ತಾ ಇದೆ. ಬೇರೆ ಬೇರೆ ವಿಷಯದಲ್ಲಿ, ಅಂದರೆ ಯಾವುದೇ ಒಂದು ಆಪತ್ಕಾಲ ಬಂದಾಗ ನಮ್ಮಿಂದ ಏನು ಸಹಕಾರ ಮಾಡಲಿಕ್ಕಾಗತ್ತೆ, ಅಥವಾ ಯಾವುದೇ ಒಂದು ಅವರಿಗೆ ಕಷ್ಟ ಬಂದಾಗ ಯಾವುದೇ ಒಂದು ರೀತಿಯಲ್ಲಿ, ಅಥವಾ ಯಾವುದೇ ಒಂದು ನಮ್ಮ ಭಾರತ ದೇಶದ ಈ ಒಂದು ಕಲೆ ಸಂಸ್ಕೃತಿ ಪರಂಪರೆಯನ್ನು ವಿಶ್ವಕ್ಕೆ ಹೇಗೆ ಕೊಂಡೊಯ್ಯಲು ಸಾಧ್ಯ, ಅದನ್ನು ಯಾವ ರೀತಿಯಲ್ಲಿ ನಾವು ಮುಂದುವರಿಸಲು ಸಾಧ್ಯ, ಅದಕ್ಕೆ ಬೇಕಾದಷ್ಟು ನಾವು ಸಹಕಾರವನ್ನು ನೀಡಿ ನಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ, ನಮ್ಮ ಕಲೆ ಸಂಸ್ಕೃತಿಯನ್ನು ಇನ್ನೊಬ್ಬರಿಗೆ ಹೇಗೆ ಅದನ್ನು ಪಸರಿಸಲು ಸಾಧ್ಯ ಎಂಬುದನ್ನು ನಾವು ಆದಷ್ಟು ಪ್ರಯತ್ನಿಸಿ ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಸೇವೆ ಅಥವಾ ಅದು ನಿಸ್ವಾರ್ಥ ಸೇವೆ ಆಗಿರಬೇಕು. ಆದರೆ ನಮ್ಮ ಶಕ್ತಿಯಾನುಸಾರವಾಗಿ ದೇವರು ಕೊಟ್ಟಂತಹ ಒಂದು ಅನುಗ್ರಹ ಏನಿದೆ, ಅಥವಾ ಗುರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ನಮ್ಮಲ್ಲಿ ಏನಾಗುತ್ತೆ ಅದನ್ನು ನಾವು ನಿಸ್ವಾರ್ಥವಾಗಿ ಮಾಡ್ತಾ ಇದ್ದೇವೆ ಕಳೆದ 25 ವರ್ಷದಿಂದ. ಯಾಕೆಂದರೆ ನಮ್ಮ ಮನೆಯಲ್ಲೂ ಅದೇ ಒಂದು ಪ್ರಾರಂಭವಾದದ್ದು. ಅದೇ ರೀತಿ ಆ ಒಂದು ಚಾರಿಟಿ ಆಗಿರ್ಬೋದು ಅಥವಾ ಒಂದು ನಿಸ್ವಾರ್ಥ ಯಾವುದೇ ಒಂದು, ಅದು ನಮ್ಮ ಮನೆಯಲ್ಲಿ ಪ್ರಾರಂಭವಾಗಿ ಅದು ನಮಗೂ ಮುಂದುವರಿತಾ ಬರ್ತಾ ಇದೆ. ಅದರಲ್ಲಿ ಇರುವಂತಹ ಒಂದು ತೃಪ್ತಿ ಬಹುಶಃ ಬೇರೆ ಯಾವ ಇದರಲ್ಲೂ ಸಿಗಲು ಸಾಧ್ಯ ಇಲ್ಲ. ಇನ್ನೊಬ್ಬರಿಗೆ ನಾವು ಒಂದು 3 ಹೊತ್ತು ಊಟ ಮಾಡುವಾಗ ಇನ್ನೊಬ್ಬರಿಗೆ ಅದರಲ್ಲಿ ಒಂದು ಹೊತ್ತಿಗಾದರೂ ಸಹಕರಿಸಿದರೆ ಅದರ ತೃಪ್ತಿ ಯಾವುದರಲ್ಲೂ ಬೇರೆ ಸಿಗಲು ಸಾಧ್ಯ ಇಲ್ಲ. ಆ ರೀತಿಯ ಒಂದು ಮನಸ್ಸನ್ನು ಇಟ್ಕೊಂಡು ಹೃದಯವಂತಿಕೆಯಿಂದ ನಮ್ಮಿಂದ ಏನಾಗುತ್ತೆ, ಸಮಾಜಕ್ಕೆ ಏನು ಮಾಡಬೇಕು, ಸಮಾಜ ಸೇವೆ ಆಗಲಿ, ದೇಶ ಸೇವೆ ಆಗಲಿ, ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಬಹಳಷ್ಟು ಜನ ಅದನ್ನು ಗುರುತಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ.
ಅದು ಸಂತೋಷ ಅನಿಸುತ್ತೆ. ಆದರೆ ಯಾವುದೇ ಇಲ್ಲಿ ಒಂದು ಕಳಕಳಿ ವಿಷಯ ನಾನು ತಿಳಿಸ್ಬೇಕಾಗಿದ್ದೇನೆಂದರೆ, ಯಾವುದೇ ನಾವು ಅದು ಸೇವೆ ಆಗಿರ್ಬೋದು ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಿರ್ಬೋದು, ಅದು ಪ್ರಶಸ್ತಿಗಾಗಿ ಅಥವಾ ಹೆಸರಿಗಾಗಿ ಮಾಡಿದರೆ ಅದಕ್ಕೆ ದೇವರ ಅನುಗ್ರಹ ಖಂಡಿತ ಇಲ್ಲ, ಯಾವಾಗಲೂ ಸಿಗೋದಿಲ್ಲ. ಅದಕ್ಕೆ ಯಾರ ಆಶೀರ್ವಾದವೂ ಸಿಗಲ್ಲ, ದೇವರ ಅನುಗ್ರಹವೂ ಸಿಗಲ್ಲ. ನಾವು ಯಾವುದೇ ಮಾಡೋದಾದ್ರೂ ಅದು ನಿಸ್ವಾರ್ಥ ಸೇವೆ ಆಗಿರಬೇಕು. ಅದು ಇನ್ನೊಬ್ಬರಿಗೆ ನಿಜವಾಗಿ ಪ್ರಯೋಜನ ಆಗುವಂಥ ಕೆಲಸ ಆಗಿರಬೇಕು. ಅದು ಸಮಾಜ ಸೇವೆ ಆಗಿರಬೇಕು, ದೇಶ ಸೇವೆ, ಆ ದೇಶ ಪರ ಸೇವೆ ಆಗಿರಬೇಕು. ಅಂಥವರಿಗೆ ಮಾತ್ರ ಸೇವೆ ಮಾಡಿದರೆ ನಮಗೂ ತೃಪ್ತಿ, ನಾವು ಮಾಡಿದ್ದಕ್ಕೆ ದೇವರ ಅನುಗ್ರಹವೂ ಇರುತ್ತೆ. ಇವಾಗ ಶಿಕ್ಷಣ, ಎಷ್ಟೋ ಬಡ ಕುಟುಂಬ ಮಕ್ಕಳನ್ನು ಶಾಲೆಗೆ ಕಲಿಸದೆ ದಿನ ಕೂಲಿಗೆ ಕಲಿಸುವಂಥ ಪರಿಸ್ಥಿತಿ ಇವಾಗಲೂ ಇದೆ. ನಮ್ಮ ಊರಾಗಿರ್ಬೋದು, ನಮ್ಮ ದೇಶ ಅಥವಾ ಪ್ರಪಂಚದ ಯಾವ ಮೂಲೆಯಲ್ಲಿ ಹೋದರೂ ಅದು ಇದೆ. ಆದರೆ ನಮಗೆ ದೇವರೇನ ಶಕ್ತಿ ಕೊಟ್ಟದ್ರಲ್ಲಿ ಒಂದು ಅಂಶವನ್ನು ಯಾವುದೋ ಒಂದು ಮಕ್ಕಳಿಗೆ ಆ ಶಾಲೆಗೆ ಸೇರಿಸಿ ಅವರ ಶಿಕ್ಷಣಕ್ಕೆ ಏನಾದರೂ ಒಂದು ನಾವು ಸಹ ಮಾಡಿದರೆ, ಆ ಮಗು, ಅದು ಹೆಣ್ಣು ಮಗ ಆಗಿರ್ಬೋದು ಗಂಡು ಮಗು ಆಗಿರ್ಬೋದು, ಆ ಮನೆ ಆ ವಿದ್ಯೆಯನ್ನು ಕಲಿತು ಆ ಮನೆಗೆ ಬೆಳಕಾಗಿ ಇಡೀ ಮನೆಯೇ ಸಮೃದ್ಧಿಯಾಗಿ ಆ ಊರೇ ಒಂದು ಬೆಳಕನ್ನು ಕಾಣ್ಬೋದು. ಅದು ನಾವು ತಿಳ್ಕೊಳ್ಬೇಕಾಗಿತ್ತು. 2019 ಕೊನೆ 2021 ಸಮಯದಲ್ಲಿ ಕೊರೋನಾ ಮಹಾಮಾರಿ ಜಗತ್ತಿನಲ್ಲಿ ಒಕ್ಕರಿಸಿಕೊಂಡಿತ್ತು. ತಮ್ಮ ಜನ್ಮಭೂಮಿ ಪುತ್ತೂರು ಮತ್ತು ಆ ಸುತ್ತಮುತ್ತ ವಿಭಾಗದಲ್ಲಿ ಬಹಳಷ್ಟು ಮಂದಿ ಕಷ್ಟ ನಷ್ಟಗಳಲ್ಲಿ ಭಾಗಿಯಾಗಿದ್ದರು. ತಾವು ಇಲ್ಲಿಂದ ಕೂಡ ಅದಕ್ಕೆ ಸ್ಪಂದಿಸಿದ್ದೀರಾ? ಅದರ ಬಗ್ಗೆ ತಾವು ಹೇಳೋದಾದರೆ. ಖಂಡಿತ. ಕೊರೋನಾ ಯಾರು ಅನಿಸದಷ್ಟು ಒಂದು ದೊಡ್ಡ ನಾವು ಇಡೀ ಪ್ರಪಂಚನೇ ಅನುಭವಿಸಿದೆವು. ಆವಾಗ ನಮ್ಮ ಜೀವನ ಹೇಗೆ ಮುಂದುವರಿಯುತ್ತದೆ ಯಾರಿಗೂ ಗೊತ್ತಿರುವುದಿಲ್ಲ. ಆ ರೀತಿಯ ಪರಿಸ್ಥಿತಿ ಸಂಕಷ್ಟದಲ್ಲಿ ಪ್ರತಿಯೊಬ್ಬರೂ ಇದ್ದೆವು ನಾವು. ಇಲ್ಲೂ ಅಷ್ಟೇ, ಮಾರ್ಚ್ 20ನೇ ತಾರೀಕಿಗೆ ಪ್ರಾರಂಭವಾಯಿತು 2020. ಆವಾಗ ನಾವು ನಮ್ಮ ಹುಟ್ಟಿದಂಥ ಜನ್ಮಭೂಮಿ ಬೇರೆ, ನಾವು ಈ ದೇಶದಲ್ಲಿದ್ದೇವೆ, ಇನ್ನು ಏನಾಗುತ್ತೆ ನಮಗೆ ನಮ್ಮ ಊರು ನೋಡಲು ಸಾಧ್ಯವೋ ಇಲ್ಲವೋ ಎಂಬ ಆ ಒಂದು ಸಂಕೋಚದಲ್ಲಿ ಪ್ರತಿಯೊಬ್ಬರೂ ಇದ್ದೆವು ನಾವು. ಆವಾಗ ಊರಲ್ಲಿ, ನಮ್ಮ ಪುತ್ತೂರಲ್ಲಿ ಸುದ್ದಿ ಪೇಪರ್ ಅಂತ ಇದೆ, ಅವರದೊಂದು ಯೂಟ್ಯೂಬ್ ಬರ್ತಾಯಿತ್ತು ಸುದ್ದಿ ಇವಾಗ ಚಾನಲ್. ನಾನು ಹೆಚ್ಚಾಗಿ ಪ್ರತಿಯೊಂದು ಊರಿನ ಒಂದು ಯಾವುದೇ ಒಂದು ಪೇಪರ್ ಆಗಲಿ ಒಂದು ಯೂಟ್ಯೂಬ್ ರಾತ್ರಿ 10-11 ಗಂಟೆಗೆ ನೋಡೋದು. ಯಾಕೆಂದರೆ ಬಾಕಿ ಸಮಯದಲ್ಲಿ ನಮಗೆ ಉದ್ಯೋಗ ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರಿಂದ ರಾತ್ರಿ ನೋಡ್ತಾಯಿದ್ದೆ. ಹಾಗೆಯೇ ರಾತ್ರಿ ಆ ಯೂಟ್ಯೂಬ್ ನೋಡಿದಾಗ ಪುತ್ತೂರಿನ ಸಮಸ್ಯೆ ಅಲ್ಲಿ ನೋಡಿದೆ. ಪುತ್ತೂರಿನ ನೋಡಿ ಅದರಲ್ಲಿ ಮಾತಾಡುವಾಗ ಅಲ್ಲಿ ಊಟಕ್ಕೆ ಅಕ್ಕಿಗೂ ತೊಂದರೆ ಆಗಿದೆ. ಅಂದರೆ ದುಡ್ಡಿಲ್ಲ ಅಂತಲ್ಲ, ಆವಾಗ ದುಡ್ಡೇ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯವಾಗಿತ್ತು. ಯಾಕೆಂದರೆ ಮಾನವೀಯತೆಯೇ ಅಲ್ಲಿ ಆವಾಗ ಕೊರೋನಾ ಅಂದರೆ ಮಾನವೀಯತೆ, ಬೇರೆ ಏನೂ ಇಲ್ಲ, ದುಡ್ಡು ಇಲ್ಲ, ಯಾವುದೂ ಇಲ್ಲ. ಆವಾಗ ಯಾಕೆಂದರೆ ಎಲ್ಲ ಅಂಗಡಿಗಳು ಎಲ್ಲ ಬಂದಾಗಿ ಎಲ್ಲರೂ ಬಹಳಷ್ಟು ಕಷ್ಟದಲ್ಲಿದ್ದರು. ಅಕ್ಕಿ ಸಿಗ್ತಾ ಇಲ್ಲ, ಊಟಕ್ಕೆ ಅಕ್ಕಿಗೆ ತೊಂದರೆ ಇದೆ ಎಂಬ ಆ ಒಂದು ಸಂದೇಶವನ್ನು, ಆ ಒಂದು ವಿಷಯವನ್ನು ತಿಳ್ಕೊಂಡೆ. ವಿಷಯ ತಿಳ್ಕೊಂಡು ಆನಂತರ ನಾನು ನನ್ನ ಮನೆಯವರು, ನನ್ನ ತಮ್ಮಂದಿರು ಮನೆಯಲ್ಲಿದ್ದರು. ಹಾಗೆ ಅಕ್ಕನ ಮಗ ಹರ್ಷ ಇವೆಲ್ಲ ಇದ್ದರು. ಸೊ ಇವರಲ್ಲೆಲ್ಲ ಮಾತಾಡಿ, ಹಾಗೆ ನಮ್ಮ ಕುಟುಂಬದವರು ಬಾಕಿಯವರೆಲ್ಲ ಮಾತಾಡಿ ಏನಾದರೂ ಒಂದು ವ್ಯವಸ್ಥೆ ಮಾಡುವ, ಎಲ್ಲ ಊರಿನ ಅವರಿಗೆ ಒಂದು ಅಕ್ಕಿಯ ವಿತರಣೆ ಮಾಡುವ ಯೋಜನೆ ಮಾಡುವ ಅಂತ ಹೇಳಿ. ಹಾಗೆ ಅದನ್ನೆಲ್ಲ ಮಾಡಿ, ಅದೇನೋ ದೇವರ ಅನುಗ್ರಹದಿಂದ ದೇವರು ಕೊಟ್ಟಂಥ ನಮಗೆ ಏನು ಕೊಟ್ಟಿದ್ದಾರೋ ಅದರಲ್ಲಿ ಒಂದು ಅಂಶ ಅಕ್ಕಿಯ ವ್ಯವಸ್ಥೆ ಮಾಡಿ 1200ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಅಕ್ಕಿಯನ್ನು ಪೂರೈಸಿದೆವು. ಅದು ಬಹುಶಃ ಒಂದು, ಯಾಕೆಂದರೆ ನಾವು ಯಾವುದೇ ಒಂದು ಸೇವೆ ಮಾಡಿದಾಗ
ಅದನ್ನು ನೋಡಿ ಇನ್ನೊಂದು 10 ಜನ ಮಾಡಿದರೆ ಬಹುಶಃ ಅದರಷ್ಟು ಸಂತೋಷ ಬೇರೆ ಯಾವುದೂ ಇಲ್ಲ. ಹಾಗೆ ಅದು ಪ್ರಥಮ ಅಂತ ಅನಿಸುತ್ತೆ ನಾವು ಹಕ್ಕಿ ವಿತರಣೆ ಮಾಡಿದ್ದು ಆ ಊರಲ್ಲಿ. ಆನಂತರ ಒಂದು ಕೆಲವೇ ದಿವಸದಲ್ಲಿ ಸರ್ಕಾರದ್ದು ಬಂತು. ಆನಂತರ ಬೇರೆ ಬೇರೆ ಸಂಘ ಸಂಸ್ಥೆಗಳು, ರೋಟ್ರಿಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ರಿಗೂ ಊರಿನವರಿಗೆ ಪ್ರತಿಯೊಬ್ಬರಿಗೆ ಕಷ್ಟ ಇದ್ದವರಿಗೆ ಸಹಕಾರ ಮಾಡಲಿಕ್ಕೆ ಪ್ರಾರಂಭಿಸಿದರು. ಇದು ಬಹಳಷ್ಟು ನಮಗೆ ಒಂಥರ ಮನತೃಪ್ತಿಯೂ ಇದೆ. ಯಾಕೆಂದರೆ ನಾವು ಯಾವುದೇ ಸೇವೆ ಮಾಡಿದಾಗ ಅದು ಜನರಿಗೆ ತಲುಪಬೇಕು, ಅದರಿಂದ ಜನರಿಗೆ ಸ್ವಲ್ಪ ಪ್ರಯೋಜನ ಆಗಬೇಕು. ಅದನ್ನು ನೋಡಿ 10 ಜನ ಇದನ್ನು ಮಾಡಬೇಕು ಎಂಬ ಇದು ಒಂದು ಪ್ರೇರಣೆ ಆಗಬೇಕು. ಅದು ಬಹುಶಃ ಆಯ್ತಂತ ನನಗೆ ಬಹಳಷ್ಟು ಇವಾಗಲೂ ಅದರ ಬಗ್ಗೆ ಬಹಳಷ್ಟು ಜನರು ಮೆಚ್ಚುಗೆ ಪಡಿಸ್ತಾರೆ. ಯಾಕೆಂದರೆ ನಾನು ಊರಿಗೆ ಹೋದಾಗ ಆ ಸಮಯದಲ್ಲಿ ಅಂದರೆ ಬಹುಶಃ 1-1.5 ವರ್ಷ ಊರಿಗೆ ಹೋಗಲಿಕ್ಕೆ ಆಗಿಲ್ಲ ಆ ಟೈಮಲ್ಲಿ. ಆನಂತರ ಹೋದಾಗ ಬಹಳಷ್ಟು ಜನ ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಎರಡನೇ ಹಂತ ಅದೇ ಇನ್ನೊಂದು ಕೊರೋನಾ 2021ರಲ್ಲಿ ಅದು ಸ್ವಲ್ಪ ಉದ್ಭವವಾಯಿತು. ಅಲ್ಲಿ ಅದೇ ರೀತಿ ನಾನು ಸುದ್ದಿ ಚಾನಲ್ ರಾತ್ರಿ 11 ಗಂಟೆ ನೋಡಿದಾಗ ಅಲ್ಲಿಗೆ ಈ ಜಾಯಿಂಟ್ ವೀಲ್ನವರು ಬಹುಶಃ ಮೈಸೂರು ಮಂಡ್ಯದವರು ಅವರು ಒಂದು ಇಡೀ ಕುಟುಂಬ ಸಮೇತ ಬರೋದು. ಅಂದರೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ, ಈ ಜಾತ್ರೆಗೆ ಪ್ರತಿ ವರ್ಷ ಬರ್ತಾಯಿದ್ರು. ಅವರು ಬಂದು ಬಹುಶಃ ಆ ಜಾತ್ರೆ ಪ್ರಾರಂಭ ಆಗಿದ ಒಂದು ದಿವಸದು, ಅಂದರೆ ಜಾತ್ರೆ 10-15 ದಿವಸಗಳ ಇದು, ಅಲ್ಲಿ ಒಂದು ದಿವಸ ಇವರು ಜಾಯಿಂಟ್ ವೀಲ್ ಹಾಕಿ ಒಂದು ದಿವಸ ಪ್ರಾರಂಭ ಆಗಿದೆ. ಮರು ದಿವಸ ಕೊರೋನಾದಿಂದಾಗಿ ಬಂದ್ ಮಾಡಬೇಕಾಯಿತು. ಯಾಕೆಂದರೆ ಆ ಪರಿಸ್ಥಿತಿ ಆ ಥರ ಇತ್ತು, ಅದು ಬಂದ್ ಮಾಡಲೇಬೇಕಾಯಿತು. ಆದರೆ ಈ 9 ಕುಟುಂಬಗಳು ಬಹುಶಃ 60-65 ಜನ, ಅದರಲ್ಲಿ ಹೆಂಗಸರಿದ್ದರು, ಮಕ್ಕಳಿದ್ದರು, ಸಣ್ಣ ಪುಟ್ಟ ಮಕ್ಕಳು ಇದ್ದರು. ಈ 60-65 ಜನ ದೇವಸ್ಥಾನದ ಒಂದು ದೊಡ್ಡ ಅಂಗಣದಲ್ಲಿ ಟೆಂಟ್ ಹಾಕಿರೋದವರು ಜಾಯಿಂಟ್ ವೀಲ್ನವರು. ಅದನ್ನು ಈ ಚಿತ್ರಣವನ್ನು ಈ ಯೂಟ್ಯೂಬ್ನವರು ಮಾಡಿದರು, ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದರು. ಆನಂತರ ಅವರಲ್ಲೆಲ್ಲ ಮಾತಾಡುವಾಗ ಇವರು ಈ ಮೀಡಿಯಾದವರು ಮಾತಾಡಿ, ನಿಮ್ಮ ಕಷ್ಟ ನಮಗೆ ಊಟಕ್ಕೂ ಇಲ್ಲ, ಯಾಕೆಂದರೆ ನಾವು ಒಂದೇ ದಿವಸ ಆಗಿದೆ ಬಂದು, ನಮ್ಮಲ್ಲಿ ದುಡ್ಡು ಇಲ್ಲ, ನಮಗೆ ಊಟವೂ ಇಲ್ಲ, ಇಲ್ಲಿ ಎಲ್ಲ ಕಡೆ ಬಂದಿದೆ, ಯಾರೂ ಬರ್ತಾ ಇಲ್ಲ ಇಲ್ಲಿ, ಆ ಥರ ಒಂಥರ ಅವರ ಕಷ್ಟಗಳನ್ನು ಅದರಲ್ಲಿ ಹೇಳ್ಕೊಂಡ್ರು. ನಾನು ರಾತ್ರಿ 11 ಗಂಟೆ ನೋಡಿದಾಗ ಬಹಳಷ್ಟು ಬೇಸರವಾಯಿತು. ಈವನ್ ನನಗೆ ಕಣ್ಣೀರು ಬಂತು. ಯಾಕೆಂದರೆ ಯಾವುದೇ ಊರಿನವರಾಗಲಿ, ಅದು ನಮ್ಮ ಯಾವುದೇ ಊರಿನವರು, ಯಾವುದೇ ಒಂದು ಊರಿಗೆ ಬಂದಾಗ ಅವರಿಗೆ ಅಲ್ಲಿ ಊಟಕ್ಕೂ ತೊಂದರೆ ಆಗಿದೆ, ಸಣ್ಣ ಮಕ್ಕಳಿದ್ದಾರೆ, ಹೆಂಗಸರು ಇದ್ದಾರೆ, ಜೀವನಕ್ಕೂ ಕಷ್ಟ ಇದೆ. ಆ ಸಮಯದಲ್ಲಿ ಈ ಥರ ಆದರೆ ಅವರ ಗತಿಯೇನು? ಕೂಡಲೇ ನಮ್ಮ ಈ ಸುದ್ದಿ ಇವರು ಓನರ್ ಇದ್ದಾರೆ, ಡಾಕ್ಟರ್ ಶಿವಾನಂದ್ ಅಂತೇಳಿ, ಅವರಿಗೇನೆ ಫೋನ್ ಮಾಡಿದೆ. ಅವರಿಗೆ ಫೋನ್ ಮಾಡಿ, ನಿಮ್ಮ ಚಾನಲ್ನಲ್ಲಿ ಈ ಥರ ಬಂತು, ಅವರಿಗೆ ಅದಕ್ಕೆ ನಮಗೇನಾದರೂ ನಮ್ಮಿಂದ ಸಹಕಾರ ಮಾಡಲಿಕ್ಕೆ ನಾವು ಕೂಡಲೇ ಮಾಡುವ, ನೀವು ಅದನ್ನೊಂದು ವಿಚಾರಿಸಿ ಹೇಳಿ ಅಂತ ಹೇಳಿದೆ. ಅದಕ್ಕೆ ಹೇಳಿದರು, ಬಹಳಷ್ಟು ಖುಷಿಯಾಯ್ತು ನಿಮ್ಮ ಮಾತು ಕೇಳಿ. ಯಾಕೆಂದರೆ ಅಬುದಾಬಿಯಲ್ಲಿ ಇದ್ದುಕೊಂಡು ಊರಿನ ಈ ಸಮಸ್ಯೆಗೆ ಕೂಡಲೇ ನೀವು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟರಲ್ಲ, ಭಾಳಷ್ಟು ಸಂತೋಷವಾಯಿತು. ಅದನ್ನು ಯಾರು ರಿಪೋರ್ಟ್ ಮಾಡಿದಾರೋ ಅವರ ನಂಬರ್ ನಿಮಗೆ ಕಳಿಸ್ತೇನೆ ಅಂತ ಹೇಳಿ. ಹಾಗೆಯೇ ಒಂದು 2-3 ಗಂಟೆಯಲ್ಲಿ ನಂಬರ್ ಸಿಕ್ತು. ಆ ದಿವಸನೇ ಅವರಲ್ಲೆಲ್ಲ ಮಾತಾಡಿ ಅವರಿಗೆ 1 ತಿಂಗಳಿಗೆ ಬೇಕಾಗುವ ಎಲ್ಲ ದಿನಸಿ ಸಾಮಾನುಗಳನ್ನೆಲ್ಲ ಅರೇಂಜ್ ಮಾಡಿಸಿ, ಮರು ದಿವಸ ಅಲ್ಲಿ ನನ್ನ ತಮ್ಮ ಕೂಡ ಇದ್ದರು, ನಮ್ಮ ಕುಟುಂಬದ ಎಲ್ಲ ಸೇರಿಕೊಂಡು, ಹಾಗೆಯೇ ನಮ್ಮ ಪುತ್ತೂರಿನ ಪುರಸಭೆ ಇವರೆಲ್ಲ, ಹಾಗೆ ದೇವಸ್ಥಾನದವರು ಎಲ್ಲ ಸೇರಿಕೊಂಡು ಇದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದರು. ಆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಎಲ್ಲ ಚಾನಲ್ನವರು ಲೈವ್ ಕೊಟ್ಟರು ಅದಕ್ಕೆ. ಅಂದರೆ ಅಷ್ಟೊಂದು ಕಷ್ಟದಲ್ಲಿ ಇದ್ದಾಗ ಈ ಥರ ಆಯಿತು. ಅದನ್ನು ನೋಡಿ ಮಾತ್ರ
ಬಹುಶಃ ಮರುದಿವಸದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸೇವಾ ಸಂಸ್ಥೆ ಆಗಿರ್ಬೋದು, ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಅವರಿಗೆ ಸಹಕಾರವನ್ನು ಕೊಟ್ಟರು. ಬಹುಶಃ 3-4 ತಿಂಗಳು ಅವರು ಅಲ್ಲೇ ಇದ್ದರು. ಯಾಕೆಂದರೆ ಕೊರೋನಾದಲ್ಲಿ ಎಲ್ಲೂ ಹೋಗ್ಲಿಕ್ಕಿಲ್ಲ. ಆದರೆ ಅವರ ಜೀವನದಲ್ಲಿ ಏನೂ ತೊಂದರೆ ಆಗಿಲ್ಲ. ದೇವರು ಎಲ್ಲರಿಗೂ ಸಹಕಾರ ಅವರು ದೇವಸ್ಥಾನದಿಂದಲೂ ಸಹಕಾರ ಬಂತು, ಪೊಲೀಸ್ ಸ್ಟೇಷನಿಂದಲೂ ಬಂತು, ಪ್ರತಿಯೊಬ್ಬರು ಸಹಕಾರ. ಹಾಗೆ ಅದೊಂದು ಬಹಳಷ್ಟು ನನಗೆ ಪ್ರೇರಣೆ ಅನಿಸಿತ್ತು. ಯಾಕೆಂದರೆ ಆ ರೀತಿ ಮಾಡಿದಾಗ ಇಡೀ ಊರೇ ಅದಕ್ಕೆ ಸಹಕರಿಸಿದ್ದು, ಅದು ದೊಡ್ಡ ಪ್ರೇರಣೆ ಅಂತ. ಹಾಗೆ ನಾವು ಯಾವುದೇ ಒಂದು ನಿಸ್ವಾರ್ಥದಲ್ಲಿ ಮಾಡಿದಾಗ ಒಂದು ದೇವರ ಅನುಗ್ರಹ, ಇನ್ನೊಂದು ಅದಕ್ಕೆ ಎಲ್ಲರೂ ಸೇರಿಕೊಳ್ತಾರೆ. ಎಲ್ಲರೂ ಅದನ್ನು ಪುನಃ ಅವರು ಮಾಡಲಿಕ್ಕೆ, ಎಲ್ರಿಗೆ ಸಮಾಜಕ್ಕೆ ಸಹಕಾರ ಮಾಡುವಂಥ ಎಲ್ಲರೂ ನಾವು ಅಂದರೆ ಓವರಾಲ್ ನಾನು ಹೇಳೋದಾದರೆ ಯಾವುದೇ ಒಂದು ಧಾರ್ಮಿಕ ಆಗಲಿ, ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಯಾವುದೇ ಸೇವೆ ಮಾಡೋದಾದರೂ ಅದು ನಿಸ್ವಾರ್ಥ ಸೇವೆ ಆಗಿರಲಿ, ಯಾವುದೇ ಅಪೇಕ್ಷೆ ಇಲ್ಲದೆ ಅದಕ್ಕೆ, ಅಥವಾ ಯಾವುದೇ ಒಂದು ಪ್ರಶಸ್ತಿಗಾಗಿ, ಯಾವುದೇ ಒಬ್ಬರ ಹೆಸರಿಗಾಗಿ, ಇನ್ನೊಬ್ಬರಿಗೆ ಅದು ಮಾಡಿದರೆ ಖಂಡಿತ ಒಂದು ಸಲ ಮಾಡ್ಬೋದು, 2 ಸಲ, ಆದರೆ ದೇವರ ಅನುಗ್ರಹ ಅದಕ್ಕೆ ಇರುವುದಿಲ್ಲ. ನಾವು ಮಾಡುವಾಗ ನಿಸ್ವಾರ್ಥ ಸೇವೆಯಿಂದ ಮಾಡೋಣ. ನಾವು ಅಂದರೆ ನಮಗೆ ಎಷ್ಟು ದೇವರ ಶಕ್ತಿ ಕೊಡ್ತಾರೋ ಅಷ್ಟು ನಾವು ಮಾಡುವ, ಪ್ರತಿಯೊಬ್ಬರು ಸೇರ್ಕೊಂಡು ಮಾಡಿದರೆ ಖಂಡಿತ ಅದರಿಂದ ನಮಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ. ಆ ದೇವರ ಅನುಗ್ರಹವೂ ಯಾವಾಗಲೂ ಇರುತ್ತೆ. ಈ ಸೇವೆಯ ಬಹುಮುಖಗಳನ್ನು ಇವಾಗ ತಾವು ಬಿಚ್ಚಿಟ್ಟಿದ್ದೀರ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಸಾಹಿತ್ಯ ಸೇವೆ. ತಮ್ಮ ತಾಲೂಕಿನ, ಜಿಲ್ಲೆಯ ಆ ಸಾಹಿತ್ಯದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಬೇಕು ತಾವು. ಖಂಡಿತ. ಇವಾಗ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ ಅಂತ ಇದೆ. ಅಲ್ಲಿ ಅದರ ಅಧ್ಯಕ್ಷರು ಉಮೇಶ್ ನಾಯ್ಕ್ ಅಂತಿದ್ದಾರೆ, ಮತ್ತು ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಹರ್ಷಕುಮಾರ್ ರೈ ಅಂತ ಇದ್ದಾರೆ. ಹಾಗೆಯೇ ಆ ಊರಿನ ಸಾಹಿತಿಗಳು, ವಿದ್ವಾಂಸರು, ಹಾಗೆಯೇ ಬಂಧು ಬಾಂಧವ ಎಲ್ಲರೂ ಸೇರಿಕೊಂಡು ಈ ಕನ್ನಡ ಸಾಹಿತ್ಯ ಪರಿಷತ್ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಪುತ್ತೂರಲ್ಲಿ. ಹಾಗೆಯೇ ಆ ಉಮೇಶ್ ನಾಯ್ಕರವರೆಲ್ಲ ನನ್ನನ್ನು ಮೀಟ್ ಮಾಡಿದರು. ಮೀಟ್ ಮಾಡಿ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇನ್ನಷ್ಟು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಏನಾದರೂ ಒಂದು ಸಾಹಿತ್ಯದ ಕಂಪನ್ನು ಬೀರಬೇಕೆಂಬ ಒಂದು ಒಂದು ವಿಷಯವನ್ನು ನನಗೆ ತಿಳಿಸಿದರು. ಅದಕ್ಕೆ ನಾನು ಕೇಳಿದೆ, ನನ್ನಿಂದ ಏನಾಗಬೇಕು ನಿಮಗೆ? ಅದಕ್ಕೆ ಹೇಳಿದರು, ನೀವು ಮಹಾಪೋಷಕರಾಗಿ ಬರೋದಾದರೆ ನಾವು ಅದನ್ನು ಮುಂದುವರಿಸಲು ಸಾಧ್ಯ, ನಮಗೆ ಒಂದು ಹೊಸ ಯೋಜನೆಯನ್ನು ಹಾಕಲು ಸಾಧ್ಯ. ನಾನು ಹೇಳಿದೆ, ಯಾವುದೇ ಒಂದು ಹಳ್ಳಿ ಜೀವನ, ಇವಾಗ ಪುತ್ತೂರಲ್ಲಿ 32 ಗ್ರಾಮಗಳಿವೆ. ಈ 32 ಗ್ರಾಮಗಳಲ್ಲೂ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಾಹಿತ್ಯ ಸಂಭ್ರಮ ನಡೆಯುವುದಾದರೆ ನನ್ನಿಂದ ಏನು ಮಾಡಲು ಸಾಧ್ಯ? ಖಂಡಿತ ನಾನು ಅದಕ್ಕೆ ತಯಾರಾಗ್ತೇನೆ, ದೇವರ ಅನುಗ್ರಹ ಇದ್ದಷ್ಟು ನಾನು ಖಂಡಿತ ಮಾಡ್ತೇನೆ ಎಂದೆ. ಅದಕ್ಕೆ ನನ್ನನ್ನು ಅದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆ ಒಂದು ಇದರಲ್ಲಿ ಸೇರಿಸ್ಕೊಂಡು ನನಗೆ ಪೋಷಕತ್ವ ಕೊಟ್ಟರು. ಅಂದರೆ ಅದರ ಉದ್ದೇಶ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಂತ. ಇದು ಅದರ ಘೋಷವಾಕ್ಯ. ಇದು ಯಾಕೆ ಈ ರೀತಿ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಂದರೆ ಪ್ರತಿಯೊಂದು ಗ್ರಾಮ ನೋಡಿದಾಗ ಆ ಗ್ರಾಮದಲ್ಲಿ ಬಹಳಷ್ಟು ವಿದ್ವಾಂಸರಿದ್ದಾರೆ, ಬಹಳಷ್ಟು ಕೃಷಿಕರಿದ್ದಾರೆ, ಬಹಳಷ್ಟು ಮೇಧಾವಿಗಳಿದ್ದಾರೆ, ಕಲಾವಿದರಿದ್ದಾರೆ, ಕಲಾಭಿಮಾನಿಗಳಿದ್ದಾರೆ. ಆದರೆ ವೇದಿಕೆ ಇರುವುದಿಲ್ಲ. ಹೆಚ್ಚಿನ ಗ್ರಾಮಗಳಲ್ಲಿ ಒಂದು ಸರಿಯಾದ ವೇದಿಕೆ ಇಲ್ಲ. ಆ ವೇದಿಕೆ ಇಲ್ಲದಾಗ ಇವರೆಲ್ಲರೂ ವಂಚಿತರಾಗ್ತಾರೆ. ಅದಕ್ಕಾಗಿ ಈ ಗ್ರಾಮ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಈ ಒಂದು ಘೋಷವಾಕ್ಯದಲ್ಲಿ ಪ್ರಾರಂಭವಾಯಿತು. ಪ್ರತಿ ತಿಂಗಳು ಒಂದು ಗ್ರಾಮ, ಪುತ್ತೂರಿನ ಒಂದು ಗ್ರಾಮದಲ್ಲಿ, ಅಂದರೆ ಆ ಗ್ರಾಮದ 4-5 ಶಾಲೆಗಳು ಸೇರುತ್ತೆ. ಹಾಗೆ ಆ ಗ್ರಾಮದವರು ಎಲ್ಲ ಸೇರಿಕೊಂಡು ಒಂದು ದಿವಸದ ಅದು ಸಾಹಿತ್ಯ ಸಂಭ್ರಮ ಅಂತ ಮಾಡೋದು. ಬಹುಶಃ ಈಗ 14-15 ಗ್ರಾಮ ಸಾಹಿತ್ಯ ಆಲ್ರೆಡಿ ಆಯ್ತು. ಈಗ 32ರಲ್ಲಿ ಒಂದು 5-6 ಗ್ರಾಮದಲ್ಲಿ ನಾನೇ ಹಾಜರಾಗಿದ್ದೇನೆ. ಅದಕ್ಕೆ ಬಹಳಷ್ಟು ಅದನ್ನು ನೋಡುವಾಗ ಬಹಳಷ್ಟು ಖುಷಿಯೂ ಆಗುತ್ತೆ. ಯಾಕೆಂದರೆ ಆ ಪುಟಾಣಿ ಮಕ್ಕಳು
ಅವರು ಪದ್ಯ ಹೇಳೋದಾಗಲಿ ಅಥವಾ ಕತೆ, ಅವರ ಆ ಒಂದು ಸಾಹಿತ್ಯದ ಒಂದು ಹಿಂಪಣ್ಣಲ್ಲಿ ಕೊಡುವಂಥದ್ದು, ಹಾಗೆ ಊರಿನ ಸಾಹಿತಿಗಳು ಬರುವಂಥದ್ದು, ಕಲಾವಿದರು ಒಟ್ಟು ಸೇರುವಂಥದ್ದು. ಅಂದರೆ ಪ್ರತಿ ಊರಲ್ಲಿ ಬೇರೆ ಬೇರೆ ಕಲಾವಿದರಿರ್ತಾರೆ, ವಿದ್ವಾಂಸರಿದ್ದಾರೆ ಅಥವಾ ಸಾಹಿತಿಗಳಿದ್ದಾರೆ. ಅವರನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಒಂದು 4-5 ಜನರಿಗೆ ನಾವು ಅಲ್ಲಿ ಸನ್ಮಾನ ಮಾಡ್ತೇವೆ. ಅದು ಯಾಕೆಂದರೆ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಗ್ರಾಮದ ಲೆವೆಲಲ್ಲಿ ನಡೀತಾ ಇರೋದು ಇದು ಗ್ರಾಮ ಸಾಹಿತ್ಯ. ಹಾಗೆ ನಮಗೆ ಒಂದು ಹೆಮ್ಮೆ ಕೂಡ ಇದೆ. ಯಾಕೆಂದರೆ ಭಾರತದ ಪ್ರಪ್ರಥಮ ಒಂದು ತಾಲೂಕಿನಲ್ಲಿ ನಡೆಯುವಂಥ ಈ ಒಂದು ಸಂಭ್ರಮ. ಹಾಗೆ ಇದು ಬಹುಶಃ ಪ್ರೇರಣೆಯಾಗಿ ಇನ್ನೂ ಕೆಲವು ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ನಡೆಯಲು ಸಾಧ್ಯ. ವಿವಿಧ ಸಮಾಜದವರು, ಸಂಘ ಸಂಸ್ಥೆಯವರು ಕೂಡ ತಮ್ಮ ನಿತ್ಯ ನಿರಂತರ ಈ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ತಮಗೆ ಹಲವಾರು ಸನ್ಮಾನ ಗೌರವಗಳನ್ನು ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಕೂಡ ಈಗ 1-2 ವರ್ಷದ ಮೊದಲು ಮಂಗಳೂರಿನ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕೂಡ ಆಯಿತು. ಅವತ್ತಿನ ಆ ಪ್ರಶಸ್ತಿ ಸಮಾರಂಭದಲ್ಲಿ ನಾನು ಕೂಡ ಸಾಕ್ಷಿಯಾಗಿದ್ದೆ. ತಾವು ಈ ರೀತಿ ಕೆಲವು ಪ್ರಮುಖ ಸನ್ಮಾನಗಳನ್ನು ನಮ್ಮ ಮುಂದೆ ಹೇಳುವುದಾದರೆ ತಾವು ಹೇಳಬೇಕು ನಾನು ಕೇಳಿಕೊಳ್ತೇನೆ. ಸನ್ಮಾನ ಖಂಡಿತ ಯಾವುದೇ ನಾವು ಒಂದು ಕೆಲಸ ಮಾಡಿದಾಗ ಅದಕ್ಕೆ ಜನರ ಪ್ರೀತಿ ವಾತ್ಸಲ್ಯ ಮುಖ್ಯ. ಸೊ ಅದರಿಂದಾಗಿ ಪ್ರತಿಯೊಬ್ಬರು ಗುರುತಿಸ್ತಾರೆ ನಮ್ಮನ್ನು. ಆ ಗುರುತಿಸ್ತಾ ಇವಾಗ ಅದೇ ನೀವು ಹೇಳಿದಾಗೇ 22ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಬಂತು. ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬೇರೆ ಬೇರೆ ರೀತಿಯ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಜೂನ್ 21ನೇ ತಾರೀಕು ಪ್ರತಿಷ್ಠಿತ ಆರ್ಯಭಟ ಪ್ರಶಸ್ತಿ ಕೂಡ ನೀವು ಸ್ವೀಕರಿಸಿದಿರ. ಇದೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇದು ನಿಮ್ಮ ಕಿರೀಟಕ್ಕೆ ಇನ್ನೊಂದು ಗರಿಯನ್ನು ಸಿಕ್ಕಿಸಿದಂತಾಗಿದೆ. ಖಂಡಿತ. ಯಾಕೆಂದರೆ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇದು ಬಹಳಷ್ಟು ನಾನು ಅದನ್ನ ಬಗ್ಗೆ ಸಂತೋಷಪಟ್ಟೆ. ಕಳೆದ 49 ವರ್ಷಗಳಿಂದ ಅವರು ಈ ಪ್ರಶಸ್ತಿಗಳನ್ನು ನೀಡ್ತಾ ಇದ್ದಾರೆ. ಆ ಪ್ರಶಸ್ತಿ ಪ್ರಾರಂಭವಾಗಿದ್ದು ಆರ್ಯಭಟ 1975ರ ಆ ಒಂದು ಉದ್ದೇಶದ ಪೂರಕವಾಗಿ ಪ್ರಾರಂಭವಾಯಿತು. ಹಾಗೆ ವಿಶ್ವದ ದೇಶ ಹಾಗೂ ವಿಶ್ವದ ಯಾವುದೇ ಒಂದು ಭಾಗದಲ್ಲಿ ಯಾರೇ ಒಬ್ಬರು ಸಾಧಕರಿದ್ದರೆ ಅವರನ್ನು ಗುರುತಿಸಿ ಈ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಹಾಗೆ ಈ ವರ್ಷ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ನನ್ನ ಪಾಲಿಗೂ ಬಂತು. ಆ ಪ್ರಶಸ್ತಿಗಾಗಿ ನನಗೆ ಕರೆ ಮಾಡಿದರು. ಆ ದಿವಸ ಹೇಳಿದರು, ಈ ದಿವಸ ಆಗುತ್ತೆ, ನಿಮಗೆ ಒಂದು ದಿವಸ ಆದರೂ ಬರಲೇಬೇಕಾಗತ್ತೆ ಆ ಪ್ರಶಸ್ತಿಗಾಗಿ. ಅವರ ಬಗ್ಗೆ ತಿಳ್ಕೊಂಡೆ. ಫಸ್ಟ್ ಆ ಪ್ರಶಸ್ತಿ ಏನು, ಯಾಕೆ, ಅದು ಯಾರು ಕೊಡ್ತಾ ಇರೋದು ಏನು, ಅದನ್ನು ತಿಳ್ಕೊಂಡು ಸರಿ ಒಂದು ದಿವಸಕ್ಕಾದರೂ ಹೋಗಲೇಬೇಕಂತ ಅನಿಸಿದೆ. ಹೋದೆ. ಕೇವಲ ಒಂದು ದಿವಸಕ್ಕಾಗಿ ಹೋಗಿ ಬಂದೆ. ಆ ಪ್ರಶಸ್ತಿಯನ್ನು ಕೊಡುತ್ತಿರುವಂಥ ಆ ಒಂದು ಸಂಸ್ಥೆ, ಅದರ ಫೌಂಡರ್ ಅವರಿಗೆ ಇವಾಗ ಅಷ್ಟು ಕಣ್ಣು ಕಾಣ್ತಾ ಇಲ್ಲ. ಆದರೂ ಅವರ ಆ ಒಂದು ಸೇವೆ ಹಾಗೂ ಅವರೊಟ್ಟಿಗಿರುವಂಥ ಒಂದು ಪಂಗಡ, ಆ ಸಂಸ್ಥೆಯ ಅವರೆಲ್ಲರನ್ನು ಮಾತಾಡಿಸುವಾಗ ಬಹಳಷ್ಟು ಸಂತೋಷಪಟ್ಟೆ. ಯಾಕೆಂದರೆ ನಿಜವಾಗಿ ಒಂದು ನಿಸ್ವಾರ್ಥ ಸೇವೆ ಅವರು ಮಾಡ್ತಾ ಇರೋದು. ದೇಶದ ವಿದೇಶದ ಯಾವ ಮೂಲೆಯಲ್ಲಿ ಸಾಧಕರಿದ್ದಾರೆ ಅವರನ್ನು ಹುಡುಕಿ ಅವರಿಗೆ ಆ ಪ್ರಶಸ್ತಿ ಕೊಡೋದು. ಆ ಪ್ರಶಸ್ತಿ ಕೊಡುವ ಉದ್ದೇಶ ಏನಂದರೆ ಆ ಪ್ರಶಸ್ತಿಯನ್ನು ನೋಡಿ ಅದರಿಂದ ಇನ್ನಷ್ಟು ಜನ ಪ್ರೇರಣೆ ಆಗಲಿ. ಪ್ರಶಸ್ತಿ ಪ್ರದಾನ ಆದ ಸಂದರ್ಭದಲ್ಲಿ ತಾವು ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೀರಾ. ಸ್ವೀಕಾರ ಮಾಡಿದಾಗ ಎದುರುಗಡೆ ದೊಡ್ಡ ಸಭಾಂಗಣದಲ್ಲಿ ಎಲ್ಲ ಪ್ರೇಕ್ಷಕರು ಹರ್ಷಚಿತ್ತರಾಗಿ ಅದನ್ನು ವೀಕ್ಷಿಸಿದ್ದಾರೆ. ಅವರ ಮಧ್ಯದಲ್ಲಿ ತಮ್ಮ ಶ್ರೀಮತಿ, ತಮ್ಮ ಮಗಳು ಎಲ್ಲರೂ ಇದ್ದರು. ತಮ್ಮ ಬಾಳ ಸಂಗಾತಿ, ಜೀವನ ಸಂಗಾತಿ, ಧರ್ಮಪತ್ನಿ ಕೈ ಹಿಡಿದಾಕೆ
ಅವರ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ತಾವು ತಿಳಿಸಬೇಕು ಅಂತ ನಾನು ಕೇಳಿಕೊಳ್ತೇನೆ. ನನ್ನ ಪತ್ನಿ ಆಶಾ ಜಿ ರೈ, ಮಗ ತಾರನಾಥ್ ರೈ, ಮಗಳು ಪ್ರಾಂಜಲಾ ರೈ. ಇವರು ನನಗೆ ಬಹಳಷ್ಟು ಸ್ಫೂರ್ತಿಯನ್ನು ನೀಡುವವರು. ನಾನು ಯಾವುದೇ ಒಂದು ಸಮಾಜ ಸೇವೆ ಆಗಲಿ, ದೇಶ ಸೇವೆ ಆಗಲಿ ಮಾಡುವಾಗ ಯಾವುದೇ ಒಂದು ತೊಂದರೆ ಇಲ್ಲದೆ ನನಗೆ ಪೂರ್ತಿ ಸಹಕಾರವನ್ನು ನೀಡುತ್ತಿದ್ದಾರೆ. ಅವರು ಜಾಸ್ತಿಯಾಗಿ ಸಮಾಜ ಸೇವೆ ಅವರಾಗಿ ಎದುರು ಬರ್ತಾ ಇಲ್ಲ, ಆದರೆ ನನಗೆ ಬಹಳಷ್ಟು ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ. ಸ್ವತಃ ವೇದಿಕೆ ಮೇಲೆ ವೈವಿಧ್ಯಮಯ ಪಾತ್ರಗಳ ಮೂಲಕ ಬಣ್ಣ ಹಚ್ಚಿದವರು, ರಂಗ ಕಲಾವಿದರು ಹೌದು ತಾವು. ನಮ್ಮ ಜನ್ಮಭೂಮಿಯಲ್ಲಿಯೂ ವೇದಿಕೆ ಮೇಲೆ ತಮ್ಮ ಒಂದು ಕಲಾ ಕೌಶಲ್ಯವನ್ನು ಪ್ರದರ್ಶನ ಮಾಡಿದ್ದೀರಾ. ಅದೇ ರೀತಿ ವಿದೇಶದ ಈ ಮಣ್ಣಿನಲ್ಲಿ ಹಲವು ವೇದಿಕೆಗಳಲ್ಲಿ ತಮ್ಮ ಒಂದು ಪ್ರತಿಭೆ, ತಮ್ಮ ಅಭಿನಯ, ತಮ್ಮ ರಂಗ ಕಲೆಯ ಮೂಲಕ ಜನರನ್ನು ಮುಟ್ಟಿದ್ದೀರಾ. ಇದಕ್ಕೆ ಸ್ಫೂರ್ತಿ ಯಾರು ನಿಮಗೆ? ಇದರ ಬಗ್ಗೆ ಹೇಳೋದಾದರೆ, ಇವಾಗ ಈ ಕಲೆ ಸಂಸ್ಕೃತಿ ನಿಜವಾಗ್ಲೂ ಅದೊಂದು ಹವ್ಯಾಸಿ ಕಲಾವಿದನಾಗಿ ನಾನು ಬಂದವ. ನನಗೆ ಭಾಳಷ್ಟು ಆಸಕ್ತಿ ಈ ನಾಟಕ ರಂಗ ಆಗಲಿ, ಅಂದರೆ ನನಗೆ ಇಲ್ಲಿ ವೇದಿಕೆ ಸಿಕ್ಕೊಟ್ಟಿದ್ದಾರೆ. ಕನ್ನಡ ಸಂಘ ಆಗಿರ್ಬೋದು, ಬಣ್ ಸಂಘ ಆಗಿರ್ಬೋದು, ತುಳುಕೂಟ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳು, ಈ ISC ಆಗಿರ್ಬೋದು, ಬೇರೆ ಬೇರೆ, ಅದರಲ್ಲೂ ದೇವಪುಂಜ, ಸಂಗೊಳ್ಳಿ ರಾಯಣ್ಣ ಒಳ್ಳೊಳ್ಳೆ ಪಾತ್ರ ಮಾಡಲು ನನಗೆ ಅವಕಾಶ ಸಿಕ್ಕಿದೆ. ಹಾಗೆಯೇ ಅಪ್ಪೆನ ತ್ಯಾಗ ಹಾಗೂ ಮಂತ್ರಿಮಂಡಲ ಎಂಬ 2 ಸಣ್ಣ ಪುಟ್ಟ ಒಂದು ಸ್ಕ್ರಿಪ್ಟನ್ನು ನಾನು ಬರೆದು ಅದರಲ್ಲೊಂದು ಸಮಾಜಕ್ಕೆ ಒಂದು ರೀತಿಯ ಸಂದೇಶವನ್ನು ಕೊಡಲು ಸಾಧ್ಯವಾಯಿತು ನನಗೆ. ಯಾಕೆಂದರೆ ಇದು ಸ್ಫೂರ್ತಿ ನನಗೆ ಈ ಕಲೆ ಸಂಸ್ಕೃತಿ ಆಚಾರ ಇದನ್ನು ನೋಡಿದಾಗ, ನಾಟಕ ರಂಗ ಎಲ್ಲ ನೋಡಿದಾಗ ಡಾಕ್ಟರ್ ಮೋಹನ್ ಆಳ್ವ ಅವರ ನೆನಪಾಗ್ತಾ ಇದೆ. ಯಾಕೆಂದರೆ ಅವರು ಒಂದು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ದೊಡ್ಡ ಇವತ್ತು ಎಂಟರ್ಪ್ರಿನಿಯರ್. ಅವರು ಕಾಲೇಜ್ ನಡೀತಾ ಇದೆ, ಹಾಸ್ಪಿಟಲ್ ಇದೆ, ಪ್ರತಿಯೊಂದು ದೊಡ್ಡ. ಆದರೂ ಈ ನಾಟಕ ರಂಗದಲ್ಲೂ ಇದ್ದಾರೆ, ಕಲೆ ಸಂಸ್ಕೃತಿಯನ್ನಿದ್ದಾರೆ. ನಮ್ಮ ಭಾರತದ ಈ ಭವ್ಯ ಕಲೆಯ ಸಂಸ್ಕೃತಿಯನ್ನು ವಿದೇಶದಲ್ಲಿ ಹಬ್ಬಿಸಿದವರು ಡಾಕ್ಟರ್ ಮೋಹನ್ ಆಳ್ವ. ಯಾಕೆಂದರೆ ನಾನು ಈ ಒಂದು ಸಿಂಪ್ಲಿಸಿಟಿ ನೋಡಿದ್ದು ಡಾಕ್ಟರ್ ಅಬ್ದುಲ್ ಕಲಾಂ. ಇವರ ಸಿಂಪ್ಲಿಸಿಟಿ, ಇವರ ಒಂದು ಇಷ್ಟೊಂದು ದೊಡ್ಡ ಹುದ್ದೆಯಲ್ಲಿ ಹೋದರು, ಇಷ್ಟೊಂದು ದೊಡ್ಡ ವ್ಯಕ್ತಿತ್ವ ಆದರೂ ಅವರ ಜೀವನದ ಒಂದು ಶೈಲಿಯನ್ನು ನೋಡಿ ನನಗೂ ಜೀವನ ಅಂದರೆ ಅದೇ. ಆದರೆ ಇವತ್ತು ಅವರು ಅಮರ ಜೀವಿಯಾಗಿದ್ದಾರೆ. ಹಾಗೂ ಅದೆಲ್ಲ ನೋಡಿದಾಗ ಹಾಗೆ ಭಾಳಷ್ಟು ಜನ ಇದ್ದಾರೆ ಕಲೆ ಸಂಸ್ಕೃತಿ ಬಗ್ಗೆ, ಸಾಹಿತಿ ಬಗ್ಗೆ ಬಹಳಷ್ಟು ಕೆಲಸವನ್ನು ಮಾಡಿದವರಿದ್ದಾರೆ. ಇವಾಗ ತಾವುಗಳು ಶ್ರೀಯುತ ಗಣೇಶ್ ರೈ, ನೀವು ಕೂಡ ಬಹಳಷ್ಟು ಕಲೆ ಸಾಹಿತ್ಯಕ್ಕೆ ಸೇವೆ ಮಾಡಿದವರು. ಹಾಗೆ ಬಹಳಷ್ಟು ಜನ ಈ ಊರಲ್ಲೂ ಸೇವೆ ಮಾಡ್ತಾ ಇದ್ದಾರೆ. ಇದನ್ನು ನೋಡುವಾಗ ನಾವು ನಮ್ಮಿಂದ ಏನಾದರೂ ಕಿಂಚಿತ್ ಸೇವೆ ಮಾಡಲು ಸಾಧ್ಯ ಅಂತ ಅಂದ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಅರಬ್ ಸಂಯುಕ್ತ ಸಂಸ್ಥಾನ ಅರಬರ ನಾಡು, ಜ್ಞಾನ ವಿಜ್ಞಾನದ ಕ್ರಿಯಾಶೀಲತೆಯ ನಾಡು, ಗಿನ್ನೆಸ್ ದಾಖಲೆಗಳ ನಾಡು. ಅವರಿಗೆ ಯಾವಾಗಲೂ ಈ ನಾಡಿನಲ್ಲಿ ಪಚ್ಚೆ ಪೈರು ಹಸಿರು ತುಂಬಿರಬೇಕು ಅಂತ ಈ ನಾಡನ್ನು ಹಸಿರು ನಾಡಾಗಿ ಮಾಡಿದ್ದಾರೆ. ಏನೇ ಅವರು ಕಾರ್ಯಯೋಜನೆಗಳು ಹಾಕಿದರೆ ಅದು ವಿಶ್ವದ ಗಮನ ಸೆಳೆಯುತ್ತೆ. ವಿಶ್ವದ ಪ್ರವಾಸಿ ಕೇಂದ್ರವೂ ಹೌದು. ಸುಮಾರು 250ರಿಂದ 300 ದೇಶವಾಸಿಗಳು ಇಲ್ಲಿ ಅನಿವಾಸಿಗಳಾಗಿ ನೆಲೆಸಿದ್ದಾರೆ. ಅನಿವಾಸಿ ಭಾರತೀಯರ ಈ ಒಂದು ಬೃಹತ್ ಸಂಸ್ಥೆ ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್, ಇದು ನಮ್ಮ ಭಾರತೀಯರ ಗೌರವದ ಪ್ರತೀಕ. ಈ ಸಂಸ್ಥೆಯ ಅಧ್ಯಕ್ಷರಾಗಿ ಇವತ್ತು ನಮ್ಮ ಆತ್ಮೀಯರಾದಂಥ ಜಯರಾಮ್ ರೈ ಅವರಿದ್ದಾರೆ. ಅದು ಏನೋ ಒಂದು ಮನಸ್ಸಿನಲ್ಲಿ ಪುಳಕ ಅಂತ ನಾವು ಹೇಳ್ಬೋದು. ಅವರು ಸದಾ ನಗು ಮುಗದ ಹಸನ್ಮುಖಿ. ಮುಂಬರುವ ನಮ್ಮ ಯುವ ಪೀಳಿಗೆಗೆ, ಯುವ ಜನಾಂಗಕ್ಕೆ ಅಥವಾ ಮಕ್ಕಳಿಗೆ ಅಥವಾ ಮಕ್ಕಳ ಪೋಷಕರಿಗೆ ಈ ತಮ್ಮ ಸ್ಥಾನದಲ್ಲಿ ಕುಳಿತು ತಾವು ಏನನ್ನು ಸಂದೇಶ ನೀಡ್ಬೋದು ಅಂತಕೊಂಡು ನಾವು ನಿರೀಕ್ಷೆ ಮಾಡ್ತೇವೆ. ಹಾಗೆಯೇ ಮಕ್ಕಳಿಗೆ ನಾನು ಹೇಳುವುದಾದರೆ, ಪ್ರಪ್ರಥಮ ನಾವು ಜನ್ಮ ಪಡೆದಂಥ ಪುಣ್ಯಭೂಮಿ.
ನಾವು ಎಲ್ಲೇ ಹೋದರೂ, ವಿಶ್ವದ ಯಾವ ಭಾಗದಲ್ಲಿದ್ದರೂ, ಯಾಕೆಂದರೆ ಇವತ್ತು ಮಕ್ಕಳಿಗೆ ವಿಶ್ವದ ಯಾವ ಭಾಗಕ್ಕೂ ಹೋಗುವುದಾದರೂ ದೊಡ್ಡ ಚಿಂತನೆ ಏನಿಲ್ಲ. ಯಾಕೆಂದರೆ ಆ ರೀತಿ ಇವಾಗ ಬೆಳೆದಿದೆ ನಮ್ಮ ವಿಶ್ವ. ಹಾಗೆ ವಿಶ್ವದ ಯಾವ ಭಾಗದಲ್ಲಿದ್ದರೂ ಜನ್ಮಭೂಮಿ, ಹಾಗೆ ಜನ್ಮ ಕೊಟ್ಟಂಥ ಜನ್ಮದಾತರು ಇವರು ಬಹಳಷ್ಟು ಮುಖ್ಯ. ಇವರ ಆಶೀರ್ವಾದದೊಂದಿಗೆ ನೀವು ಮುಂದುವರಿತಾ ಹೋಗಿ. ಹಾಗೆಯೇ ನಿಮ್ಮ ಕುಟುಂಬ, ಬಂಧು ಬಾಂಧವರು, ಆ ಊರಿನವರು, ಹಾಗೆ ನಾವು ಪ್ರಥಮ ಅಭ್ಯಾಸ ಮಾಡಿದಂಥ ಶಾಲೆಗಳು, ಗುರುಗಳು, ಇವರೆಲ್ಲರನ್ನು ಸ್ಮರಿಸಬೇಕು. ಇವರೆಲ್ಲರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಆ ಮನಸ್ಸು ನಮ್ಮಲ್ಲಿ ಇರಬೇಕು. ಯಾವುದೇ ಒಂದು ರೀತಿಯಲ್ಲಿ ತಮ್ಮಿಂದ ಆಗುವಂಥ, ನೀವು ಮಕ್ಕಳಾಗಿ ದೊಡ್ಡವರಾಗಿ ಆನಂತರ ಬೇರೆ ಬೇರೆ ಉದ್ದಿಮೆ ಉದ್ಯೋಗದಲ್ಲಿದ್ದಾಗ, ಒಳ್ಳೊಳ್ಳೆಯ ಅಂತಸ್ತಿನಲ್ಲಿದ್ದಾಗ ನಿಮ್ಮ ಕೈಯಿಂದ ಏನು ಸಹಾಯ ಮಾಡಲು ಸಾಧ್ಯ, ಸಮಾಜಕ್ಕಾಗಿ ಏನು ಮಾಡಲು ಸಾಧ್ಯ, ದೇಶಕ್ಕಾಗಿ ಏನು ಮಾಡಲು ಸಾಧ್ಯ, ಅದು ಮಾಡ್ತಾ ಬನ್ನಿ. ಅದಕ್ಕೆ ದೇವರ ಅನುಗ್ರಹ ಇರುತ್ತೆ, ಗುರು ಹಿರಿಯರ ಆಶೀರ್ವಾದ ಇರುತ್ತೆ. ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಬ್ಬರ ಪ್ರೀತಿ ವಾತ್ಸಲ್ಯಕ್ಕೆ ನಿಮಗೆ ಸಿಗುತ್ತೆ. ಅದು ಮುಂದುವರಿಯುತ್ತಾ ಹೋಗಿ. ಹಾಗೆಯೇ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲೊಂದು ಆಚಾರ ವಿಚಾರ ಸಂಸ್ಕೃತಿ ಇದೆ, ಅದನ್ನು ಮರೆಯಬೇಡಿ. ಯಾವ ಊರಿನಲ್ಲಿ ಯಾವ ಭಾಷೆ ಅದು ಮುಖ್ಯ ಅಲ್ಲ, ಅದು ಆಯಾಯ ದೇಶದ ಆಯಾಯ ಭಾಷೆಗೆ ನಾವು ಒಗ್ಗೂಡಬೇಕು, ಅದು ಖಂಡಿತ. ಆದರೆ ನಮ್ಮ ಮಾತೃಭಾಷೆ, ನಮ್ಮ ಊರಿನ ಸಂಸ್ಕಾರ, ನಮ್ಮ ಮನೆಯ ಕಲೆ ಸಂಸ್ಕೃತಿ, ಅದನ್ನು ಮಾತ್ರ ಮರೆಯಬೇಡಿ. ಅದು ಮುಂದುವರಿತಾ ಹೋಗಿ. ನೀವು ಎಲ್ಲೇ ಹೋದರೂ ಅದನ್ನು ಮುಂದುವರಿತಾ ಹೋಗಿ. ಹಾಗೆ ಯಾವುದೇ ಊರಿಗೆ ಹೋದರೂ ಎಲ್ಲರೊಟ್ಟಿಗೂ ಸಮಾನರಾಗಿ ಒಳ್ಳೆಯ ದೇಶ ಸೇವೆಗಾಗಿ, ಹಾಗೆ ಜನಸಾಮಾನ್ಯರಾಗಿ ಬೆಳೆದು, ಎಲ್ಲರಿಗೆ ಪ್ರೀತಿ ವಾತ್ಸಲ್ಯದಲ್ಲಿ ಪಡೆದು, ಎಲ್ಲರೊಟ್ಟಿಗೆ ಒಳ್ಳೆಯ ಜೀವನದಲ್ಲಿ ಮುಂದುವರಿಯಲೆಂದು ನಾನು ನಿಮ್ಮೆಲ್ಲರಿಗೂ ಆಶಿಸ್ತೇನೆ. ಶ್ರೀಯುತ ಜಯರಾಮ್ ರೈ ಅವರ ಹೆಜ್ಜೆ ಗುರುತುಗಳು ತುಂಬ ದೊಡ್ಡದಿದೆ. ಕೆಲವಷ್ಟು ಅಂಶಗಳನ್ನು ಮಾತ್ರ ತೆಗೆದುಕೊಂಡು ನಾನು ಇವತ್ತು ಅವರ ಜೊತೆಗೆ ಒಂದು 4 ಮಾತುಗಳನ್ನು ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಅವರು ಇವಾಗ ಈ ಸ್ಥಾನದಲ್ಲಿದ್ದಾರೆ, ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರ ಸಾಧನೆಯ ಆದಿಯ ಪರಿಚಯವನ್ನು ಕೂಡ ನಿಮ್ಮ ಮುಂದೆ ನಾನು ಮಾಡಲಿಕ್ಕಿದ್ದೇನೆ. ಮುಂದೊಂದು ದಿನ ಇನ್ನಷ್ಟು ವಿಚಾರಗಳೊಂದಿಗೆ ನಾನು ಅವರನ್ನು ಸಂದರ್ಶನ ಮಾಡಲಿಕ್ಕಿದ್ದೇನೆ. ನಮ್ಮ ಜನ್ಮಭೂಮಿಯ ಸಮಸ್ತ ಭಾರತೀಯರು, ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರು, ಅನಿವಾಸಿ ತುಳುವರು ಹಾಗೂ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ಕಾರ್ಯೋನ್ಮುಖವಾಗಿರುವ ಕರ್ನಾಟಕ ಪರ ಸಂಘಟನೆಗಳ ಪರವಾಗಿ ತಮಗಿದು ಹಾರ್ದಿಕ ಅಭಿನಂದನೆಗಳು, ಅಭಿವಂದನೆಗಳು. ತಮ್ಮ ಸೇವೆ ನಿತ್ಯ ನಿರಂತರವಾಗಿ ಮುನ್ನಡೆಯಲಿ. ಆ ಭಗವಂತನ ಅನುಗ್ರಹ, ತಮ್ಮ ಗುರು ಹಿರಿಯರ ಆಶೀರ್ವಾದ ಸದಾ ನಿಮಗಿರಲಿದ್ದುಕೊಂಡು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ತಮಗೆಲ್ಲರಿಗೂ ನನ್ನ ಅಭಿನಂದನೆ. ಯಾಕೆಂದರೆ ಈ ಸುವರ್ಣ ಅವಕಾಶ ಕೊಟ್ಟಂಥ ತಮಗೂ ಹಾಗೂ ತಮ್ಮ ಪಂಗಡದವರಿಗೂ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಪ್ರತಿಯೊಬ್ಬರೂ ನಾವೆಲ್ಲರೂ ಸೇರಿಕೊಂಡು ದೇಶ ಸೇವೆ, ಸಮಾಜ ಸೇವೆ ಮಾಡೋಣ. ನಮ್ಮಿಂದಾಗುವಷ್ಟು ನಮ್ಮ ದೇವರು ಏನು ಶಕ್ತಿ ಕೊಡ್ತಾರ ಆ ಶಕ್ತಿಯ ಅನುಸಾರವಾಗಿ ಪ್ರತಿಯೊಬ್ಬರು ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಸಮೃದ್ಧ ವಾತಾವರಣದೊಂದಿಗೆ ಎಲ್ಲರೂ ನಾವು ಜೀವನ ಮಾಡೋಣ. ನಮಸ್ತೆ.